ಬ್ರೇಕ್ನ ನಂತರ ವೆಲ್ಕಮ್ ಬ್ಯಾಕ್ ಟು ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ. ನಮ್ಮ ಮುಂದಿನ ಸ್ಪರ್ಧಾಳು ಈಗ ರೆಡಿಯಾಗಿದ್ದಾರೆ. ಸೊ ಕರಿತಾ ಇದ್ದೇವೆ ಸುಶ್ರಾವ್ಯ ಎಂ. ಸುಶ್ರಾವ್ಯ, ನಿಮ್ಮ ನೋಡುವಾಗಲೇ ನನಗೆ ಕನ್ನಡ ನಾಡು, ಕನ್ನಡ ಸಂಸ್ಕೃತಿ, ಹಂಪಿ ಎಲ್ಲ ಕೂಡ ನೆನಪಾಗ್ತಾ ಇದೆ. ಸೊ ಆಡಿಷನ್ ರೌಂಡಲ್ಲಿ ನೇರವಾಗಿ ನೀವು ಈ ಸುತ್ತಿಗೆ ಆಯ್ಕೆಯಾಗಿದ್ರಿ. ಸೊ ಈ ರೌಂಡ್ನ ಪ್ರಿಪರೇಷನ್ಸನ್ನು ಹೇಗೆ ಮಾಡಿದ್ರಿ? ಬಿಕಾಸ್ ನೀವು ಹೇಳಿದ ಟಾಪಿಕ್ಗೆ ಸ್ವಲ್ಪ ರಿಲೆವೆಂಟ್ ಥರ ಇದೆ ಈ ಒಂದು ಟಾಪಿಕ್ ಅಂತ ಹೇಳ್ಬೋದು. ನಿಮ್ಮ ಪ್ರಿಪರೇಷನ್ಸ್ ಹೇಗಿತ್ತು? ನಾನು ಜಡ್ಜಸ್ ಲಾಸ್ಟ್ ಟೈಮ್ ಕೊಟ್ಟ ಎಲ್ಲ ಒಪಿನಿಯನ್ ಜಡ್ಜ್ಮೆಂಟಿಂದ ಎಲ್ಲ ಸುಮಾರು ಎಫರ್ಟ್ ಹಾಕಿ ಇನ್ನೂ ಜಾಸ್ತಿ ಟ್ರೈ ಮಾಡಿ ಕಲಿತು ಬಂದಿದ್ದೇನೆ. ಓಕೆ, ಸೊ ಪ್ರಿಪರೇಷನ್ಸ್ ಹಾಗಾದರೆ ಜೋರಾಗಿಯೇ ಇತ್ತು. ಟಿಪ್ಸ್ ಅನ್ನ ಕೂಡ ಫಾಲೋ ಮಾಡಿದ್ದೀರಾ. ಸೊ ಜಡ್ಜಸ್ ಕೂಡ ಕಾಯ್ತಾ ಇದ್ದಾರೆ ಯಾವ ರೀತಿಯಲ್ಲಿ ಇವತ್ತು ಸುಶ್ರಾವ್ಯ ತಮ್ಮ ಒಂದು ಪ್ರೆಸೆಂಟೇಷನ್ ಅನ್ನ ಮಾಡ್ಲಿಕ್ಕಿದ್ದಾರೆ ಅಂತ ಹೇಳಿ. ಸೊ ಆಲ್ ದಿ ಬೆಸ್ಟ್ ಸುಶ್ರಾವ್ಯ. ಥ್ಯಾಂಕ್ ಯು. ಎಲ್ಲರಿಗೂ ಶುಭೋದಯ. ಇಂದು ನಾನು ತುಂಬ ಹೆಮ್ಮೆಯಿಂದ ಮಾತನಾಡಲಿರುವುದು ನನ್ನ ಸಂಸ್ಕೃತಿ ಮತ್ತು ನನ್ನ ಸಂಪ್ರದಾಯದ ಬಗ್ಗೆ. ನನ್ನ ತವರೂರು ಉಡುಪಿ. ಈ ನಾಡು ಪರಶುರಾಮ ಸೃಷ್ಟಿ. ನಾಗರಾಜ ವಾಸುಕಿಯ ಆಶೀರ್ವಾದದಿಂದ ಫಲವತ್ತಾದ ಭೂಮಿಯಾಗಿದೆ ಎಂಬ ನಂಬಿಕೆ ನಮ್ಮದು. ಇದು ಬರೀ ನನ್ನ ಜನ್ಮಭೂಮಿಯಲ್ಲ, ನನ್ನ ಕರ್ಮಭೂಮಿಯೂ ಹೌದು. ನನ್ನ ಹೃದಯದ ಜೀವಂತ ಭಾಗ. ಇಲ್ಲಿಯ ಮಣ್ಣು, ಬೀಸುವ ಗಾಳಿ, ಬೀಳುವ ಮಳೆಯ ಹನಿ ಇವೆಲ್ಲವೂ ನನ್ನ ಹೃದಯದ ಜೀವಂತ ಭಾಗ. ನನ್ನ ತಂದೆ, ತಾಯಿ ಮತ್ತು ಗುರುಗಳು ನನಗೆ ಬದುಕಿನ ಮೊದಲ ಪಾಠಗಳನ್ನು ಹಾಗೂ ಸಂಸ್ಕಾರದ ಬೆಳಕನ್ನು ನೀಡಿದ್ದಾರೆ. ಅವರು ಸದಾ ಹೇಳುತ್ತಿದ್ದರು, ಸಂಸ್ಕೃತಿ ಅಂದರೆ ಕೇವಲ ಹಬ್ಬಗಳು ಅಥವಾ ಆಚರಣೆಗಳು ಮಾತ್ರವಲ್ಲ, ಅದು ನಾವು ಮಾತನಾಡುವ ಭಾಷೆ, ಧರಿಸುವ ಉಡುಪು, ತಿನ್ನುವ ಆಹಾರ, ಮನದೊಳಗಿನ ಶುದ್ಧತೆ, ಪರಸ್ಪರ ಗೌರವ ಮತ್ತು ಮಾನವೀಯತೆಯ ಸಂಕೇತ. ಆ ಮೌಲ್ಯಗಳು ನನ್ನ ಹೃದಯದೊಳಗೆ ನಿತ್ಯವೂ ಪ್ರತಿಧ್ವನಿಸುತ್ತಿವೆ. ನಮ್ಮ ಆಚರಣೆಗಳು ಅಂದರೆ ಕೇವಲ ಧಾರ್ಮಿಕ ಹಬ್ಬ ಮಾತ್ರವಲ್ಲ, ಜನಪದ ಹಬ್ಬಗಳೂ ಕೂಡ. ಗ್ರಾಮದೇವರ ಉತ್ಸವ, ಆಟಿ ಅಮಾವಾಸ್ಯೆಯ ಕಷಾಯ, ಕದಿರು ಕಟ್ಟಿ ಕುಟುಂಬಸ್ಥರೆಲ್ಲ ಒಂದಾಗಿ ಸೇರಿ ಹೊಸ ಅಕ್ಕಿಯ ಊಟವನ್ನು ಮಾಡುವ ಸಂಭ್ರಮದ ಕ್ಷಣ, ದೀಪಾವಳಿಯಲ್ಲಿನ ಹೊಸ ಬಟ್ಟೆಯೊಂದಿಗೆ ಹಣತೆಗಳ ಅಲಂಕಾರ, ಕೃಷ್ಣ ಜನ್ಮಾಷ್ಟಮಿಯ ಬಗೆ ಬಗೆಯ ತಿಂಡಿಗಳು, ಗಣೇಶ ಚತುರ್ಥಿಯ ಕೊಟ್ಟೆ ಕಡುಬು ಹಾಗೂ ಮೋದಕ, ಹುಲಿವೇಷಗಳ ಸೊಬಗು, ಆಹಾ, ಇವೆಲ್ಲವೂ ನಮ್ಮ ಹೃದಯಗಳನ್ನು ಒಂದಾಗಿಸುತ್ತವೆ. ನಾವು ಆಚರಿಸುವ ಜನಪದ ಸಂಸ್ಕೃತಿ ಮತ್ತು ಆಚರಣೆಗಳನ್ನು ನಾವು ಎಂದಿಗೂ ಮರೆಯಲಾಗದು. ಭೂತಾರಾಧನೆ, ನಾಗಾರಾಧನೆ, ಯಕ್ಷಗಾನ, ಹುಲಿ ಕುಣಿತ, ಊರಿನ ಕಂಬಳ ಮತ್ತು ಆಟಿಕಳಂಜ ಇವು ಎಲ್ಲವೂ ನಮ್ಮ ಸಂಸ್ಕೃತಿಯ ಜೀವಾಳ. ಭೂತಾರಾಧನೆ ಮತ್ತು ನಾಗಾರಾಧನೆಯು ನಮ್ಮ ಪೂರ್ವಜರ ನಂಬಿಕೆಯು ಹಾಗೂ ನಿಸರ್ಗದೊಂದಿಗಿನ ನಂಟೂ ಆಗಿವೆ. ಇವು ಎಲ್ಲವೂ ನಮ್ಮ ಕುಟುಂಬಸ್ಥರನ್ನು ಒಂದು ಸೇರಿಸುತ್ತದೆ. ಯಕ್ಷಗಾನದ ಸಂಗೀತ, ನೃತ್ಯ ಮತ್ತು ನಾಟಕ ಇವೆಲ್ಲವೂ ಒಂದಾಗುವಾಗ ಇದು ಕೇವಲ ಒಂದು ಕಲೆಯಲ್ಲ, ಒಂದು ಆಧ್ಯಾತ್ಮಿಕ ಅನುಭವ. ನನ್ನ ಸಂಸ್ಕೃತಿಯ ಮತ್ತೊಂದು ಅಂಶವೆಂದರೆ ಆಹಾರ, ಏಕೆಂದರೆ ಅದು ಸರಳತೆ, ಶುದ್ಧತೆ ಮತ್ತು ಆತಿಥ್ಯತೆಯ ಸಂಕೇತ. ನಾವು ಹಬ್ಬಗಳಲ್ಲಿ ತಯಾರಿಸುವ ಸಸ್ಯಾಹಾರಿ ಹಾಗೂ ಮಾಂಸಾಹಾರಿ ಅಡುಗೆಗಳು ಸ್ಥಳೀಯ ಪಾಕಶೈಲಿಯೊಂದಿಗೆ ನಮ್ಮ ಸಂಸ್ಕೃತಿಯ ವೈವಿಧ್ಯತೆಯನ್ನು ತೋರಿಸುತ್ತದೆ. ಇದರಲ್ಲಿ ಅಮ್ಮನ ಕಾಳಜಿ ಮತ್ತು ಕುಟುಂಬದ ಉಲ್ಲಾಸ ಅಡಗಿವೆ. ಅದಕ್ಕೆ ಏನೋ ಉಡುಪಿಯ ಊಟ ತಿನಿಸುಗಳಿಗೆ ವಿಶ್ವಮಾನ್ಯತೆ. ನಮ್ಮ ಸಂಸ್ಕೃತಿ ಎಂದರೆ ಕೇವಲ ಆಚರಣೆಗಳ ಸಂಕಲನವಲ್ಲ, ಅದು ಜೀವನ ಮೌಲ್ಯಗಳ ಸಂಕೇತ. ಹಿರಿಯರಿಗೆ ಗೌರವ, ಕಿರಿಯರ ಮೇಲೆ ಕಾಳಜಿ, ಪ್ರಕೃತಿಯೊಂದಿಗೆ ಸೌಹಾರ್ದತೆ ಈ ಎಲ್ಲ ಮೌಲ್ಯಗಳು ನನ್ನ ಹೃದಯದೊಳಗೆ ಬೆಳಗಿವೆ. ನನ್ನ ಸಂಪ್ರದಾಯಗಳು ಎಂದರೆ ಕೇವಲ ಹಳೆಯ ಪದ್ಧತಿಗಳು ಅಲ್ಲ, ಅದು ನಮ್ಮ ಗುರುತು, ನಮ್ಮ ಹಿರಿಯರು ಉಳಿಸಿದ ಮೌಲ್ಯಗಳು. ಸತ್ಯ, ಶ್ರಮ, ಭಕ್ತಿ, ಸಹನೆ ಇವೆಲ್ಲವನ್ನು ನಮ್ಮ ಮುಂದಿನ ಪೀಳಿಗೆಗೆ ಹಂಚುವುದು ನಮ್ಮ ಕರ್ತವ್ಯ. ಧನ್ಯವಾದಗಳು. ಸುಶ್ರಾವ್ಯ, ನೀವು ಕೊಟ್ಟೆ ಕಡುಬು ಹೇಳುವಾಗ ನನಗೂ ಹಸಿವಾಗಲಿಕ್ಕೆ ಶುರುವಾಯಿತು. ಬಟ್ ಜಡ್ಜಸ್ ಕಮೆಂಟ್ಸ್ ಆ್ಯಂಡ್ ಕಾಂಪ್ಲಿಮೆಂಟ್ಸ್ ನಾವು ಕೇಳಲೇಬೇಕು ಈಗ ಅಲ್ವಾ? ರೆಡಿ ಇದ್ದೀರಾ? ಓಕೆ. ಸೊ ಅಲ್ವಿನ್ ದಂತಿ ಸರ್, ಸುಶ್ರಾವ್ಯ ಅವರು ಬಂದಿದ್ದಾರೆ. ಪ್ರೆಸೆಂಟೇಷನ್ ಹೇಗಿತ್ತು ಹೇಳಿ? ಸುಶ್ರಾವ್ಯ ಅಂತ ಹೇಳಿದ್ರೆ ಸಂಗೀತದ ಒಂದು ಧಾಟಿ. ಭಾಷಣದಲ್ಲಿಯೂ ಕೂಡ ಸುಶ್ರಾವ್ಯವಾಗಿ ಭಾಷಣ ಮಾಡಬಹುದಂತ ತೋರಿಸಿಕೊಟ್ಟಿದ್ದೀರಿ. ಸೊ ನಮ್ಮ ವಿವಿಧ ಹಬ್ಬಗಳು, ಅದರಲ್ಲಿ ಬರುವಂಥ ಸಂಸ್ಕೃತಿ ಅದನ್ನು ಹೇಳುತ್ತಾ ಕೊನೆಗೊಂದು ಹೇಳಿದಿರಿ, ದೈನಂದಿನ ಬದುಕು, ಪ್ರತಿ ದಿವಸದ ಬದುಕು ಕೂಡ ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ತದೆ ಅಂತೇಳಿ. ಅದು ಬಹಳ ಇಷ್ಟವಾದಂಥ ವಿಚಾರ. ಇಡೀ ಭಾಷಣದಲ್ಲಿ ನನ್ನ ನಿಲುವುಗಳನ್ನು ಹೇಳಿದಿರಿ ನೀವು. ನಮ್ಮ ಎಲ್ಲಿಯೂ ಕೂಡ ಬಳಸ್ಕೊಳ್ಳಿಲ್ಲ, ಅದು ಕೂಡ ಪ್ಲಸ್ ಪಾಯಿಂಟ್. ನಿಮ್ಮ ವ್ಯೂಸ್ಗಳು ಏನಿದೆ ಅದು ನಾನು ಏನು ಹೇಳ್ತಿದ್ದೇನೆ ಅಂಥೇಳಿ. ಸೊ ಸಾಮಾನ್ಯವಾಗಿ ಹೇಳ್ತಾರೆ ನಾನು ಎಂಬ ಶಬ್ದವನ್ನು ಬಳಸ್ಕೊಳ್ಬಾರದು ಅಂಥೇಳಿ, ನಮ್ಮ ಅಂತ ಬಳಸ್ಕೊಳ್ಬೇಕು. ವಿ ಶುಡ್ ಯೂಸ್ ದ ವರ್ಡ್ ಕಾಲ್ಡ್ ವಿ, ನಾಟ್ ಮೀ. ಬಟ್ ಇಲ್ಲಿ ನಿಮ್ಮ ಪಾಯಿಂಟನ್ನು ಇಡುವಾಗ ನಿನ್ನ ಅಭಿಪ್ರಾಯ ಏನು ಅಂತ ನೀವು ಹೇಳಿಕೊಂಡಿದ್ದೀರಿ. ಸಾತ್ವಿಕ ಆಹಾರದ ಬಗ್ಗೆ ಹೇಳ್ಕೊಳ್ಳುತ್ತಾ
ನಾನ್ ವೆಜಿಟೇರಿಯನ್ ಕೂಡ ತಂದಿರಿ, ಅದು ಕೂಡ ನಮ್ಮ ಕಲ್ಚರ್. ನನಗೆ ಇಷ್ಟವಾದದ್ದು ಅದು. ನಾನು ಎಲ್ಲ ಹಬ್ಬ ಅದು ಇದೆಲ್ಲ ಹೇಳಿಕೊಳ್ಳುತ್ತಾ ಎಲ್ಲಿಯಾದರೂ ನಾನ್ ವೆಜ್ ಫುಡ್ಡಿನ ಬಗ್ಗೆ ಹೇಳದಿದ್ದರೆ ಅದು ಎಲ್ಲಿಯೂ ಮೈನಸ್ ಆಗ್ತಿತ್ತು. ಸೊ ಅದು ಕೂಡ ಹೇಳ್ಕೊಂಡಿದ್ದೀರಿ. ಯಾಕೆಂದರೆ ಆ ಒಂದು ಸಂಪ್ರದಾಯದವರು ಆ ಊಟವನ್ನು ಮಾಡಲೇಬೇಕು. ಸೊ ನಮಗೆ ಹಕ್ಕಿದೆ ಏನು ಮಾಡಬೇಕು ಅಂತೇಳಿ ನಿಮ್ಮ ಭಾಷಣದಲ್ಲಿ ಎಲ್ಲವೂ ಕೂಡ ಬಹಳ ಒಳ್ಳೆಯದಿತ್ತು. ಎಲ್ಲಿಯಾದರೂ ಹುಡುಕಬೇಕು ಅಂತ ಹೇಳಿದರೆ ನೋಡಿ, ಒಲ್ಲದ ಮನಸ್ಸಿನಲ್ಲಿ ಮೊಸರಲ್ಲಿ ಕಲ್ಲು ಅಂತ ಹೇಳ್ತಾರಲ್ವ, ಹೆಂಡತಿಯ ಮೇಲೆ ಪ್ರೀತಿ ಇಲ್ಲದಿದ್ದರೆ ಏನಾದರೂ ಒಂದು ಹೇಳ್ತಾರಲ್ವ, ಹಾಗೆ ಎಲ್ಲಿಯಾದರೂ ಹುಡುಕಬೇಕಾದ್ರೆ ನಿಮ್ಮ ಭಾಷಣದಲ್ಲಿ ವಾಯ್ಸ್ ವೇರಿಯೇಷನ್ ಉಂಟಲ್ಲ, ವಾಯ್ಸ್ ವೇರಿಯೇಷನ್ ಇನ್ನೂ ಒಂದು ಸ್ವಲ್ಪ ಇಂಪ್ರೂವ್ ಮಾಡಿದರೆ ಅದು 100%ಗೆ ರೀಚ್ ಆಗ್ತಿತ್ತು. ಆಲ್ ದ ಬೆಸ್ಟ್ ಸುಶ್ರಾವ್ಯ ಫಾರ್ ದ ನೆಕ್ಸ್ಟ್ ರೌಂಡ್. ಥ್ಯಾಂಕ್ ಯು ಸರ್. ಸೊ ಆಲ್ವಿನ್ ಸರ್ ಅವರ ಕಾಂಪ್ಲಿಮೆಂಟ್ಸ್ ಒಟ್ಟಿಗೆ ಕಮೆಂಟ್ಸನ್ನು ಕೊಟ್ಟಿದ್ದಾರೆ. ಸೊ ನಮ್ಮ ಮೈಕ್ರೋಸ್ಕೋಪಿಕ್ ಜಡ್ಜ್ ಇದ್ದಾರೆ ಶ್ರೇಯಸ್ ಸರ್. ನಿಮ್ಮ ನಿಲುವು ಏನು ಹೇಳಿ? ಸುಶ್ರಾವ್ಯ ಬಹಳ ಚಂದವಾಗಿತ್ತು. ಇಟ್ಸ್ ವೆರಿ ಬ್ಯೂಟಿಫುಲ್. ನೀವು ಪ್ರೆಸೆಂಟ್ ಮಾಡಿರೋ ರೀತಿ, ಮೇಯ್ನ್ಲಿ ನಾನು ನಿಮ್ಮ ಕಂಟೆಂಟನ್ನು ಇಷ್ಟಪಟ್ಟೆ. ಸರ್ ಹೇಳಿದ ಎಲ್ಲ ವ್ಯಾಲಿಡ್ ಪಾಯಿಂಟ್ಸ್. ಯಾಕಂದರೆ ನಾವು ಎಲ್ಲೋ ಒಂದು ಕಡೆ ಸಂಸ್ಕೃತಿ ಅಂತ ಶಬ್ದ ಬಂದಾಗ ನಮಗೆ ಒಂದು ಕಾನ್ಸೆಪ್ಟ್ ಇದೆ, ಅದು ಹೀಗೆ ಅಂತ ಹೇಳಿ. ಬಟ್ ಅದರಿಂದ ಹೊರಗೆ ಇರುವಂತಹ ಪರ್ಸ್ಪೆಕ್ಟಿವನ್ನು ನೀವು ತಗೊಂಡು ಬಂದಿದ್ದೀರಲ್ಲ, ಅಂದರೆ ವೆಜ್ ಒಟ್ಟಿಗೆ ನಾನ್ ವೆಜ್ಜನ್ನು ಹೇಳಿರುವಂಥದ್ದು, ನಮ್ಮ ಒಂದು ದೊಡ್ಡ ಸಂಸ್ಕೃತಿಯ ಈ ಚೌಕಟ್ಟಿನಲ್ಲಿ ಸಣ್ಣ ಸಂಸ್ಕೃತಿ ಅಂದರೆ ನಮ್ಮ ನೆಲಮೂಲದ ಸಂಸ್ಕೃತಿಯನ್ನು ಕೂಡ ತಗೊಂಡು ಬಂದಿರುವಂಥದ್ದು, ನಮ್ಮದರ ಒಳಗೆ ನನ್ನದನ್ನು ಹುಡುಕಿರುವಂಥದ್ದು, ಅದೆಲ್ಲ ಬ್ಯೂಟಿಫುಲ್. ನೀವು ಅದು ತುಂಬ ಬ್ಯಾಲೆನ್ಸ್ಡ್ ಆಗಿ ಆ 3 ನಿಮಿಷದಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಆಗಿ ಕೊಡಲಿಕ್ಕೆ ಸಾಧ್ಯ ಉಂಟು ಅಷ್ಟು ಮ್ಯಾಕ್ಸಿಮಮ್ ಆಗಿ ಕೊಡುವಂಥ ಪ್ರಯತ್ನ ಮಾಡಿದ್ದೀರಿ. ಅದಕ್ಕೆ ನಾನು ತುಂಬ ಕಂಗ್ರ್ಯಾಚುಲೇಟ್ ಮಾಡ್ತೇನೆ. ನಿಮ್ಮ ವಾಯ್ಸ್ ಭಾಳ ಚೆಂದ ಇದೆ. ನಿಮ್ಮಲ್ಲಿ ಒಂದು ನೀವು ಆ ಮೈಕ್ ಇಟ್ಕೊಳ್ಳುವಂಥ ರೀತಿ ಅದೆಲ್ಲವೂ ಕೂಡ ಪ್ರೆಸೆಂಟೇಬಲ್, ಬಹಳ ಅದ್ಭುತವಾಗಿ ಪ್ರೆಸೆಂಟೇಬಲ್ ಅದರಲ್ಲಿದೆ. ಒಂದೇ ಒಂದು ಸಜೆಷನ್ ಅಂತ ಹೇಳಿದರೆ, ವಾಯ್ಸ್ನ ಸ್ವಲ್ಪ ಮೊನೋಟನಸ್ ಅನ್ನು ಚೇಂಜ್ ಮಾಡಿ. ಅದನ್ನು ಸರ್ ಹೇಳಿದ್ದಾರೆ, ಮೊನೋಟನಸ್ ಚೇಂಜ್ ಮಾಡಿ, ಮತ್ತು ಪ್ರತಿ ಸೆಂಟೆನ್ಸ್ ಎಂಡ್ ಆಗಿ ನೆಕ್ಸ್ಟ್ ಸೆಂಟೆನ್ಸ್ ತಗೊಳ್ಳುವ ನಡುವೆ ಒಂದು ಸಣ್ಣ ಪಾಸ್ ಇರಲಿ, ಅದು ನಮ್ಗೆ ಗೊತ್ತಾಗಲಿ ಅಲ್ಲಿ ಸೆಂಟೆನ್ಸ್ ಮುಗೀತು ಅಂದರೆ ನೀವು ಲಾಸ್ಟಿಗೆ ಸೆಂಟೆನ್ಸ್ ಎಂಡ್ ಮಾಡಿ ಧನ್ಯವಾದವು ಕೂಡ ಅದು ಸೇಮ್ ಪಿಚ್ಚಲ್ಲಿ ಬಂದುಬಿಡ್ತು. ಅಂದರೆ ನಿಮ್ಮ ಸೇಮ್ ಸ್ಪೀಚಲ್ಲಿ ಸೇಮ್ ಟೋನಲ್ಲಿ ಅದು ಧನ್ಯವಾದವು ಬಂತು. ಅಲ್ಲಿ ಧನ್ಯವಾದ ಆಯಿತು, ಇಲ್ಲಿಗೆ ಸ್ಪೀಚ್ ಎಂಡ್ ಆಯಿತು ಅನ್ನೋ ಒಂದು ಸಣ್ಣ ಒಂದು ಕಮ್ಯುನಿಕೇಷನ್ ಏನುಂಟು ಅದು ಸ್ವಲ್ಪ ವಾಯ್ಸ್ ಮಾಡ್ಯುಲೇಷನಲ್ಲಿ ಬಂದರೆ ಇನ್ನೂ ಚೆನ್ನಾಗಿರ್ತದೆ. ಉಳಿದೆಲ್ಲವೂ ಕೂಡ ಬಹಳ ಪರ್ಫೆಕ್ಟ್ ಆಗಿತ್ತು. ಥ್ಯಾಂಕ್ ಯು ಸುಶ್ರಾವ್ಯ. ಥ್ಯಾಂಕ್ ಯು. ಸುಶ್ರಾವ್ಯ, ಹೇಗಿತ್ತು ಜಡ್ಜಸ್ ಕಮೆಂಟ್ಸ್ ಆ್ಯಂಡ್ ಕಾಂಪ್ಲಿಮೆಂಟ್ಸ್? ಇಂಪ್ರೆಸಿವ್ ಆಗಿತ್ತಾ ನಿಮ್ಗೆ ಇವತ್ತು? ಹೌದು, ತುಂಬ ಖುಷಿ ಆಯಿತು. ಸೊ ನಾನು ಅವರನ್ನು ಕೇಳುವ ಮುಂಚೆ ನಿಮ್ಮನ್ನೇ ಕೇಳ್ತೇನೆ. ಸೊ ಏನು ಅನಿಸ್ತದೆ ನಿಮಗೆ? ನೆಕ್ಸ್ಟ್ ವೇಟಿಂಗ್ ಲಿಸ್ಟಿಗೆ ಹೋಗ್ತೀರಾ, ಸೆಲೆಕ್ಟ್ ಆಗ್ತೀರಾ? ಗೊತ್ತಿಲ್ಲ. ಸೊ ಅದನ್ನು ನೀವು ಹೇಳುವುದಿಲ್ಲ, ಹಾಗಾದರೆ ಕೇಳುವ ಅಲ್ಲ. ಸೊ ಯಾರ ಹತ್ರ ಕೇಳಲಿಕ್ಕೆ ಇಷ್ಟಪಡ್ತೀರಾ? ಈಗ ಆಲ್ವಿನ್ ಸರ್ ಇದ್ದಾರೆ, ಶ್ರೇಯಸ್ ಸರ್ ಇದ್ದಾರೆ, ಯಾರ ಹತ್ರ ಕೇಳ್ತೀರಾ? ಇಬ್ಬರ ಹತ್ರ ಒಟ್ಟಿಗೆ. ಸೊ ಇಬ್ಬರು ಒಟ್ಟಿಗೆ ಆನ್ಸರ್ ಹೇಳಬೇಕಂತ ಅವರಿಗೆ. ಸೊ ತೀರ್ಮಾನ ಇಬ್ಬರ ಬಾಯಿಂದ ಒಟ್ಟಿಗೆ ಬರಲಿ ಸರ್. ಅಲ್ಲ ಸರ್, ಒಟ್ಟಿಗೆ ಹೇಳುವಾಗ ಬೇರೆ ಬೇರೆ ಬಂದರೆ ಅದು ಇಷ್ಟ ಸುಶ್ರಾವ್ಯನಿಗೆ. ಕೇಳಲಿಕ್ಕೆ ಇಬ್ಬರು ಕೂಡ ಸುಶ್ರಾವ್ಯವಾಗಿ ಹೇಳ್ತೇವೆ, ಯು ಆರ್ ಸೆಲೆಕ್ಟೆಡ್. ಓಕೆ, ಸೊ ಕಂಗ್ರ್ಯಾಚುಲೇಷನ್ಸ್ ಸುಶ್ರಾವ್ಯ. ನೀವು ಕೇಳಿದ್ರಿ ಜಡ್ಜಸ್ ಹತ್ರ ಇಬ್ಬರು ಒಟ್ಟಿಗೆ ಹೇಳಿದರೆ ಖುಷಿ ಆಗುತ್ತೆ ಅಂತ. ಸೊ ಅದ್ರ ಪ್ರಕಾರ ಸೆಲೆಕ್ಷನ್ ಆಗಿದೆ. ಸೊ ನೆಕ್ಸ್ಟ್ ರೌಂಡಿಗೆ ಒಳ್ಳೆ ರೀತಿಯಲ್ಲಿ ಪ್ರಿಪ್ರೇಷನ್ಸ್ ಮಾಡಿ. ಆಲ್ ದ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು. ವೀಕ್ಷಕರೇ, ಸುಶ್ರಾವ್ಯ ಅವರು ತಮ್ಮ ಮಾತಿನ ಚಾಕಚಕ್ಯತೆಯಿಂದ ಮುಂದಿನ ರೌಂಡ್ಗೆ ನೇರವಾಗಿ ಸೆಲೆಕ್ಷನ್ ಆಗಿದ್ದಾರೆ. ಸೊ ನೆಕ್ಸ್ಟ್ ಕಂಟೆಸ್ಟೆಂಟ್ ಕರೀತಾ ಇದ್ದೇವೆ ಅಕ್ಷೋಭ್ಯ. ಅಕ್ಷೋಭ್ಯ, ಹೇಗಿದ್ದೀರಿ? ನಾನು ಆರಾಮಿದ್ದೇನೆ. ನಗಡಿದ್ರೆ ಚಂದ ಕಾಣ್ತಿದ್ದೀರಿ ಅಕ್ಷೋಭ್ಯ. ಸೊ ಪ್ರಿಪ್ರೇಷನ್ಸ್ ಹೇಗೆ ಮಾಡ್ಕೊಂಡು ಬಂದಿದ್ದೀರಾ? ನನ್ನ ತಾಯಿ ನನಗೆ ಎಲ್ಲದಕ್ಕೆ ಸಪೋರ್ಟ್ ಮಾಡಿದ್ದಾರೆ, ಹಾಗೆ ಸ್ವಲ್ಪ ಪ್ರಿಪರೇಷನ್ ಆಗಿದೆ ಅಂತ ಅನ್ಕೊಳ್ತೇನೆ. ಓಕೆ, ಪ್ರಿಪರೇಷನ್ಸ್ ಆಗಿದೆ ಅಂತ ಅನ್ಕೊಳ್ತೀರಾ? ಸೊ ಇನ್ನು ಪ್ರೆಸೆಂಟೇಷನ್ ಆದ್ಮೇಲೆ ಗೊತ್ತಾಗ್ತದೆ ಎಷ್ಟು ರೀತಿಯಲ್ಲಿ ಪ್ರಿಪರೇಷನ್ ಮಾಡಿದೀರಾ ಅಂತ. ಹೌದು. ಸೊ ಆಲ್ ದ ಬೆಸ್ಟ್ ನಿಮಗೆ. ಸೊ ನಿಮ್ಮ ಪ್ರೆಸೆಂಟೇಷನ್ ಈಗ ಶುರುವಾಗಲಿ. ಓಕೆ, ಥ್ಯಾಂಕ್ ಯು. ನಮಸ್ತೆ. ಸಂಸ್ಕೃತಿ ಎಂದರೆ ಒಂದು ಸಮಾಜದ ಜನರ ಜೀವನದ ಒಟ್ಟು ರೂಪ. ಅದು ಒಂದು ಸಮಾಜದ ಜನರ ಜೀವನದ ಒಟ್ಟು ರೂಪ. ಹಲೋ, ಕೇಳ್ತಾ ಉಂಟಾ? ನಮಸ್ತೆ. ಸಂಸ್ಕೃತಿ ಎಂದರೆ ಒಂದು ಸಮಾಜದ ಜನರ ಜೀವನದ ಒಟ್ಟು ರೂಪ. ಭಾರತ ಖಂಡದ ಸಂಸ್ಕೃತಿಯು ಎಲ್ಲ ಬೇರೆ ಸಂಸ್ಕೃತಿಗಿಂತ ಪ್ರಾಚೀನವಾಗಿದ್ದು ಅವು ಕಾಲ ಪ್ರವಾಹದಲ್ಲಿ ಕೊಚ್ಚಿ ಹೋಗದೆ ಅನುಭವದಿಂದ ಪುಷ್ಟಿಗೊಳ್ಳುತ್ತಾ ಬೆಳೆದು ಬಂದಿದೆ.
ಈಗ ಸಂಪ್ರದಾಯವು ಸಂಸ್ಕೃತಿ ಎಂದರೆ ಒಂದು ಸಮಾಜದ ಜೀವನದ ಒಟ್ಟು ರೂಪ. ಅವರು ಅದರಲ್ಲಿ ಧರ್ಮ, ಭಾಷೆ, ಆಚಾರ, ವಿಚಾರ ಎಲ್ಲವನ್ನೂ ಒಳಗೊಂಡಿದೆ. ಭರತಖಂಡದ ಸಂಸ್ಕೃತಿಯು ಬೇರೆ ಎಲ್ಲ ಸಂಸ್ಕೃತಿಗಳಿಂದ ಪ್ರಾಚೀನವಾಗಿದ್ದು ಅದು ಮತ್ತು ಶ್ರೀಮಂತವಾಗಿದೆ. ಬೇರೆ ಎಲ್ಲ ಸಂಸ್ಕೃತಿಯು ಜಗತ್ತಿನ ಎಲ್ಲ ಹೆಚ್ಚಿನ ಸಂಸ್ಕೃತಿಯು ಕಾಲಪ್ರವಾಹದಲ್ಲಿ ಕೊಚ್ಚಿ ಹೋಗಿದೆ. ಆದರೆ ಭಾರತದ ಸಂಸ್ಕೃತಿಯು ಕಾಲಪ್ರವಾಹದಲ್ಲಿ ಕೊಚ್ಚಿ ಹೋಗದೆ ಅದು ಮೇಲೆ ಮೇಲೆ ಇದೆ. ಮುಂದೆ ಸಂಪ್ರದಾಯವೆಂದರೆ ಸಂಪ್ರದಾಯವು ಸಂಸ್ಕೃತಿಯ ಜೀವಾಳ. ಭಾರತವು ವಿಭಿನ್ನ ಭಾಷೆ ಮತ್ತು ಧರ್ಮದ ದೇಶವಾದ್ದರಿಂದ ಬೇರೆ ಬೇರೆ ಕಡೆ ಬೇರೆ ಬೇರೆ ಸಂಪ್ರದಾಯಗಳನ್ನು ಆಚರಿಸುತ್ತಾ ಬರುತ್ತಾರೆ. ಮುಗಿಸಿ. ಅಕ್ಷೋಭ್ಯ, ಏನಾಯ್ತು? ನರ್ವಸ್ ಆಯ್ತು? ಯಾಕೆ ನರ್ವಸ್ ಆಗಬೇಕು? ಆರಾಮ್ಸೆ ಇದ್ರಿ. ಇಷ್ಟು ಚಂದ ಡ್ರೆಸ್ಸಿಂಗ್ ಮಾಡಿಕೊಂಡು ಅಲ್ಲಿ ಹೊರಗಡೆ ಹೇಳಿದೆ, ಈಗ ಆಗ್ತಿಲ್ಲ. ಯಾಕೆ ಆಗ್ತಿಲ್ಲ ಗೊತ್ತಿಲ್ಲ. ಸೊ ಜಡ್ಜಸ್ ಅನ್ನ ಕೇಳೋಣ. ಸೊ ಯಾಕೆ ಆಗ್ತಿಲ್ಲ ಅಂತ ಹೇಳೋ ಜಡ್ಜಸ್ ಆವಾಗಲೇ ಗೆಸ್ ಮಾಡಿದಾರಂತೆ. ಸೊ ಶ್ರೇಯಸ್ ಸರ್ ಆ್ಯಂಡ್ ಅಲ್ವಿಂದಂತಿ ಸರ್ ಇದ್ದಾರೆ ನಮ್ಮೊಟ್ಟಿಗೆ, ನೋಡ್ತಿದ್ದೀರಲ್ವಾ? ಸೊ ಶ್ರೇಯಸ್ ಸರ್, ಅಕ್ಷೋಭ್ಯನ ಬಗ್ಗೆ ಏನು ಹೇಳ್ತೀರಾ? ಅಕ್ಷೋಭ್ಯ, ನೀವು ಡೈಲಿ ಇದೇ ರೀತಿ ಡ್ರೆಸ್ ಮಾಡ್ತೀರಾ? ಡೈಲಿ ಇದೇ ರೀತಿ ಡ್ರೆಸ್ ಮಾಡ್ತೀರಾ? ಹೌದು, ಮನೆಯಲ್ಲಿ ನಾನು ಇದೇ ತರ. ಮತ್ತೆ ಸ್ವಲ್ಪ ಕಂಫರ್ಟೇಬಲ್ ಆಗಿ ಕಾಣ್ತಿಲ್ಲ ನೀವು. ಅಂದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ನೀವು ಹೇಗೆ ಬರ್ತೀರಿ, ಎಷ್ಟು ಕಂಫರ್ಟೇಬಲ್ ಆಗಿರ್ತೀರಿ, ಅದೆಲ್ಲ ಇಂಪಾರ್ಟೆಂಟ್ ಆಗ್ತದೆ. ಅದ್ರಲ್ಲಿ ಸ್ವಲ್ಪ ಮಿಸ್ ಆದ ಕೂಡಲೇ ಉಂಟಲ್ಲ, ನಿಮಗೆ ಅದು ಒಳ್ಳೆ ರೀತಿ ಪರ್ಫಾರ್ಮ್ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ಒಳ್ಳೆ ರೀತಿ ಹೇಳಲಿಕ್ಕೆ ಆಗುದಿಲ್ಲ. ಮತ್ತೆ ಇನ್ನೊಂದು ಪ್ರಾಬ್ಲಮ್ ಏನಿರ್ಬೋದು ಅಂತ ಹೇಳಿದ್ರೆ, ಈ ಸ್ಪೀಚ್ ಯಾರು ಬರ್ದದ್ದು? ಸ್ಪೀಚ್ ನಾನು ಮತ್ತೆ ನನ್ನ ತಾಯಿ ಬರ್ದ. ಅಂದ್ರೆ ನೀವಾಗೆ ಬರೆದ್ರೆ, ಅಂದ್ರೆ ನಿಮ್ಮಿಂದನೇ ಅದು ಹೊರಗೆ ಬಂದ್ರೆ, ನಿಮ್ಮ ಕಂಟೆಂಟ್ಗಳೇ ಹೊರಗೆ ಬಂದ್ರೆ ಈ ರೀತಿ ಮಿಸ್ ಆಗೋದಿರುವುದಿಲ್ಲ. ಅದು ಏನಾಗ್ತದೆ ಮೋಸ್ಟ್ ಆಫ್ ದ ಟೈಮ್ ಅಂತ ಹೇಳಿದ್ರೆ, ನಮ್ಗೆ ಬೇರೆ ಯಾರೋ ಬರೆದು ಕೊಟ್ಟಿರ್ತಾರೆ, ಅದನ್ನ ನಾವು ಬಾಯಟ್ ಮಾಡ್ತಾ ಇರ್ತಾರೆ. ಸೊ ಬಾಯಟ್ ಮಾಡಿದ ನಂತರ ಅದನ್ನು ಬಂದು ಹೇಳುವಾಗ ಅದು ಒಂದು ವರ್ಡ್ ತಪ್ಪಿದ ಕೂಡಲೇ ಅದು ನಮಗೆ ವಾಪಸ್ ಬರ್. ಬಟ್ ನಿಮ್ಮ ಕ್ಲೆವರ್ನೆಸ್ ಅನ್ನು ನಾನು ತುಂಬಾ ಮೆಚ್ಕೊಂಡಿದ್ದೇನೆ. 2 ಸಲ ತಪ್ಪಿದ ಕೂಡಲೇ ಕೂಡ ನಿಮ್ಮ ಮೈಕ್ ಅನ್ನು ಅದು ಸರಿ ಇಲ್ಲ ಅಂತ ಅದ್ ಕೊಟ್ರಿ, ಅದನ್ನು ಇದು ಮಾಡಿದ್ರೆ. ಸೊ ಅದು ಕ್ಲೆವರ್ ಸ್ಟ್ಯಾಂಡ್ಸ್ ಅದು. ಬಟ್ ಆದ್ರೂ ಕೂಡ ನಮ್ಮದೇ ವಿಷಯ ನಮ್ಮದೇ ಆಗಿದ್ರೆ ಇಂತಹ ಸಮಸ್ಯೆಗಳು ಆಗುದಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಹೋಗುವಾಗ ನೀವು ತುಂಬಾ ಕಾಂಪ್ಲೆಕ್ಸ್ ಆಗಿರುವಂತಹ ವರ್ಡ್ಸ್ಗಳನ್ನು ಯೂಸ್ ಮಾಡುವ ಬದಲು ಸ್ವಲ್ಪ ಸಿಂಪಲ್ ಆಗಿ ನಿಮ್ಮದೇ ವಿಷಯದಲ್ಲಿ ಅದನ್ನು ಹೇಳಿದ್ರೆ ಒಳ್ಳೇದಿರ್ತದೆ. ಓಕೆ, ನೀವೀಗ ಭರತಖಂಡ ಅಂತ ಯೂಸ್ ಮಾಡಿದ್ರಿ ನಿಮ್ಮ ಸ್ಪೀಚ್ ಅಲ್ಲಿ. ಹಾಗಂದ್ರೆ ಏನು ಭರತಖಂಡ ಅಂತ ಹೇಳಿದ್ರೆ? ಅಂದ್ರೆ ಭಾರತ ದೇಶ ಅಂತ ಹೇಳಿ. ಭಾರತ ದೇಶಕ್ಕೂ ಭರತಖಂಡಕ್ಕೂ ವ್ಯತ್ಯಾಸ ಅಲ್ವಾ? ಅಂದ್ರೆ ಭರತ ಮಹಾರಾಜ ಅಂದ್ರೆ ಅವನು ಆಳಿದ್ದ ಇದಕ್ಕೆ ಭರತಖಂಡ ಅಂತ ಹೇಳಿ. ಭರತಖಂಡದಲ್ಲಿ ಪಾಕಿಸ್ತಾನವೂ ಬರ್ತದೆ. ಸೊ ನಿಮ್ಮ ಸಂಸ್ಕೃತಿ ಇದೆರಡು ಒಂದೇವಾ? ಭಾರತ ಸಂಸ್ಕೃತಿ ಮತ್ತು ಪಾಕಿಸ್ತಾನದ ಸಂಸ್ಕೃತಿ ಎಲ್ಲ ಅದನ್ನ ಹೇಳಿ ಅದೇ ಹೇಳುದು. ವರ್ಡ್ ಒಟ್ಟು ತುಂಬಾ ಸುಲಭ. ಅದೇ ಭಾರತ ದೇಶ ಹೇಳಿದ್ರೆ ಮುಗಿತಲ್ಲ. ಭರತಖಂಡ ಮಾಡ್ಕೊಂಡು ಅದನ್ನು ಕಾಂಪ್ಲೆಕ್ಸ್ ಮಾಡ್ಕೊಂಡು ಅದನ್ನು ಹೇಳಲಿಕ್ಕಾಗದೆ ಕಷ್ಟಪಡೋದಕ್ಕಿಂತ ತುಂಬಾ ಸುಲಭವಾಗಿ ಹೇಳ್ಬೋದು. ಹಾಗಾಗಿ ನೆಕ್ಸ್ಟ್ ಟೈಮ್ ಸ್ಪೀಚ್ಗೆ ಹೋಗುವಾಗ ಇದನ್ನೆಲ್ಲವನ್ನು ಕೂಡ ಅದನ್ನ ನೆನಪಿಟ್ಕೊಳ್ಳಿ ಮತ್ತೆ ಅದೇ ರೀತಿಯಲ್ಲಿ ಕೆಲಸ ಮಾಡಿ. ಆಯ್ತಾ? ಆಲ್ ದ ಬೆಸ್ಟ್. ಓಕೆ ಸರ್, ಹಾಗೆ ಅಲ್ವಿಂದಂತಿ ಸರ್ ಇದ್ದಾರೆ. ಸೊ ಅವ್ರ ಹತ್ರನೂ ಕೇಳೋಣ. ಅಕ್ಷೋಭ್ಯನ ಬಗ್ಗೆ ಏನು ಹೇಳ್ತೀರಾ ಸರ್? ಎಷ್ಟನೇ ಕ್ಲಾಸು? ಈಗ 9th. ಈಗ 9th. ಓಕೆ. ಭಾಷಣದ ಮೇಲೆ ಇತ್ತು ಪಾಕಿಸ್ತಾನ ಮಾತ್ರ ಅಲ್ಲ, ಅಫ್ಘಾನಿಸ್ತಾನ ಕೂಡ ಭರತಖಂಡದಲ್ಲಿ ಬರುತ್ತೆ. ನಮ್ಮ ಧೃತರಾಷ್ಟ್ರನ ಹೆಂಡತಿ ಗಾಂಧಾರಿ
ಈಗಿನ ಕಂದಹಾರ್ ಅಂದರೆ ಗಾಂಧಾರದಿಂದ ಅಂದರೆ ಅಫ್ಘಾನಿಸ್ತಾನ ಅಲ್ಲಿವರೆಗೆ ಇದೆ. ಸೊ ಸಿಂಪ್ಲಿಫೈ ಮಾಡಿದರೆ ಕಳೆದ ಎಪಿಸೋಡ್ ನೀವು ನೋಡಿದರೆ ಅದರಲ್ಲಿ ಒಬ್ಬ ವಿಶ್ವ ಅಂತ ಹುಡುಗ ಇದ್ದ. ಆತ ಸಿಲೆಕ್ಟ್ ಆದದ್ದೇ ಯಾಕೆ ಅಂತ ಹೇಳಿದರೆ ಆತನು ಆತನ ದಾಟಿಯಲ್ಲಿ ಅವನಿಗೇನು ಅರ್ಥ ಆಗಿದೆ ಆ ರೀತಿಯಲ್ಲಿ ಹೇಳಿದ್ದ. ಸೊ ಕಾಂಪ್ಲಿಕೇಟೆಡ್ ದೊಡ್ಡ ದೊಡ್ಡ ವಿಚಾರಗಳನ್ನು ನಾವು ಹೇಳಿಕೊಂಡ್ರೆ ನಮ್ಮತನವನ್ನು ಮರೆತು, ಈಗ 9th ಸ್ಟ್ಯಾಂಡರ್ಡ್ನ ಲೆವೆಲ್ಗೆ ನೀವೇ ಅಮ್ಮ ಬರೆದು ಕೊಟ್ಟದ್ದು ನೀವು ನಿಮ್ಮ ಮಾತಿಗೆ ತಕ್ಕಂತೆ ಅದನ್ನು ಸರಳೀಕರಿಸಿದರೆ, ನಿಮ್ಮ ಮಾತಿನಲ್ಲಿ ಬರೆದಿದ್ದರೆ ಇನ್ ಓವರ್ ನೋಟ್ಸ್ ಸ್ಪೀಚ್ ಕಂಪ್ಲೀಟ್ ಆಗ್ತಿತ್ತು. ಸೊ ಸ್ಪೀಚ್ ಕಾಂಪಿಟೇಷನ್, ಎಲೊಕ್ಯೂಷನ್ ಕಾಂಪಿಟೇಷನ್ ಈಸ್ ನಾಟ್ ದ ಬೈ ಹ್ಯಾಡ್ ಕಾಂಪಿಟೇಷನ್. ನಾವು ಸ್ಪೀಚ್ ಅಂದರೆ ಬೈ ಹ್ಯಾಡ್ ಮಾಡೋದು, 2 ಪೇಜ್ ಒಪ್ಪಿಸೋದು, ರಪ್ಪ ನಾನು ಎಲ್ಲ ಹೇಳಿದೆ, ನನಗೆ ಪ್ರೈಸ್ ಬರಲಿಲ್ಲ, ಮುಟ್ಟಾಳರು ಮಾರ್ಕೆ ಕೊಡಲಿಲ್ಲ ಜಡ್ಜಸ್ಗಳು ಅಂತ ಹೇಳ್ತಾರೆ. ಧರ್ಮಕ್ಕೆ ನಾವು ಮುಟ್ಟಾಳರು ಆಗ್ತೇವೆ. ಬೈ ಹ್ಯಾಡ್ ಕಾಂಪಿಟೇಷನ್ ಅದು ಪೋಯಮ್, ಅದು ಕುವೆಂಪು ಬರೆದದ್ದು, ದ ರಾ ಬೇಂದ್ರೆ ಬರೆದದ್ದು. ಇದು ನಂದು ಭಾಷಣ, ನಂದು. ಸೊ ನೀವೇ ಮಾಡಿ, ನಿಮ್ಮ ಭಾಷೆಯಲ್ಲೇ ಮಾತನಾಡಿಕೊಳ್ಳಿ, ಆಟೋಮ್ಯಾಟಿಕ್ ಆಗಿ ನೀವು ಹೇಳಿಕೊಳ್ಬೋದು. ಓಕೆ, ನಿಮಗೆ ಒಳ್ಳೆ ವಾಯ್ಸ್ ಕೊಟ್ಟಿದ್ದಾರೆ ದೇವರು, ಒಳ್ಳೆ ಪರ್ಸನಾಲಿಟಿ ಕೊಟ್ಟಿದ್ದಾರೆ, ಯೂಸ್ ಇಟ್. ಆಲ್ ದಿ ಬೆಸ್ಟ್. ಓಕೆ ಅಕ್ಷೋಭ್ಯ, ಎಂತ ಎನಿಸಿತು ಈಗ ನಿಮಗೆ ಜಡ್ಜಸ್ ಕಮೆಂಟ್ಸ್ ಆ್ಯಂಡ್ ನಿಮ್ಮ ಒಂದು ಇದಕ್ಕೆ ಅವ್ರು ಕೊಟ್ಟಿರುವಂತಹ ಕಾಮೆಂಟ್ಸ್ ಆಗಿ ಏನು ಎನಿಸಿತು ನಿಮಗೆ? ಸರಿ ಅನಿಸಿತ್ತು. ಓಕೆ, ನೆಕ್ಸ್ಟ್ ಬರಬೇಕಾದ್ರೆ ನೀವು ತುಂಬ ಸಿಂಪಲ್ ಆಗಿ ನಿಮ್ಮದೇ ಲ್ಯಾಂಗ್ವೇಜಲ್ಲಿ ನೀವು ಭಾಷಣವನ್ನು ಬರೆದ್ರೆ ಸರಿ ಆಗ್ತದೆ ಅಂತ ಎಣಿಸ್ತಾ ಇದೆ. ಓಕೆ, ಸೊ ಜಡ್ಜಸ್ ತೀರ್ಮಾನದ ಬಗ್ಗೆ ಹೇಳೋದಾದ್ರೆ ನೀವು ಇನ್ನೊಮ್ಮೆ ದೈಜು ವರ್ಲ್ಡ್ ಇನ್ನೊಂದು ಅಭಿವ್ಯಕ್ತ ಕಾರ್ಯಕ್ರಮವನ್ನು, ಭಾಷಣ ಸ್ಪರ್ಧೆಯನ್ನಿರಿದ್ರೆ ಖಂಡಿತವಾಗಿಯೂ ಆಡಿಷನ್ಗೆ ಬನ್ನಿ, ಮತ್ತೆ ಪ್ರಯತ್ನ ಮಾಡುವ. ಸೊ ಮುಂದಿನ ಅಭಿವ್ಯಕ್ತ ಸೀಸನ್ 2ದಲ್ಲಿ ನಿಮ್ಮನ್ನು ನಾವು ನಿರೀಕ್ಷೆ ಮಾಡ್ತಿದ್ದೇವೆ. ಆಲ್ ದಿ ಬೆಸ್ಟ್ ನಿಮ್ಮ ಜೀವನಕ್ಕೆ. ಅಕ್ಷೋಭ್ಯ, ಸೋಲೆ ಗೆಲುವಿನ ಸೋಪಾನ ಹೇಳ್ತಾರೆ. ಸೋತ್ರು ನೀವು ಪಾರ್ಟಿಸಿಪೇಟ್ ಮಾಡುವಂತಹ ಖುಷಿ ನಮಗಿದೆ. ಸೊ ಆಲ್ ದಿ ಬೆಸ್ಟ್ ನಿಮಗೆ. ಓಕೆ ವೀಕ್ಷಕರೇ, ಇದೀಗ ಈ ಸಂಚಿಕೆಯ ಕೊನೆಯ ಸ್ಪರ್ಧಿ TH ಮುಸ್ಕಾನ್ ನಮ್ಮೊಂದಿಗಿದ್ದಾರೆ. TH ಮುಸ್ಕಾನ್ ಅವರನ್ನು ಆಹ್ವಾನಿಸ್ತಾ ಇದ್ದೇವೆ ವೇದಿಕೆಗೆ. ಮುಸ್ಕಾನ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಪ್ರಿಪರೇಷನ್ಸ್ ರೆಡಿ ಆಯ್ತಾ? ಹೌದು. ಹೇಗೆಲ್ಲ ಪ್ರಿಪರೇಷನ್ಸ್ ಮಾಡಿದ್ರಿ? ಅದರ ಬಗ್ಗೆ ಎಲ್ಲಿಂದ ನಮಗೆ ವಿಷಯ ಅದರ ಬಗ್ಗೆ ಇನ್ಫಾರ್ಮೇಷನ್ ಸಿಗ್ತದೆ ಅಲ್ಲಿಂದ ಎಲ್ಲ ತೆಗೆದುಕೊಂಡಿದ್ದೀರಿ ಮತ್ತು ಹಿರಿಯರಿಂದಲೂ ಸ್ವಲ್ಪ ಸಲಹೆಗಳನ್ನು ತೆಗೆದುಕೊಂಡಿದ್ದೀರಿ. ಓಕೆ, ಸೊ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಒಟ್ಟು ಮಿಕ್ಸ್ ಮಾಡಿ ಮಾತಾಡ್ತೀರಾ? ನೀವು ಉರ್ದು ಯೂಶ್ವಲಿ ಮಾತಾಡ್ತಿರಲ್ಲ, ಸೊ ಕಷ್ಟ ಆಗ್ತದಾ ನಿಮಗೆ ಕನ್ನಡ? ಹೌದು, ಸ್ವಲ್ಪ ಕಷ್ಟ ಆಗ್ತದೆ, ಏಕೆಂದರೆ ನಮ್ಮ ಸ್ಕೂಲಲ್ಲಿ ಅದು ಸೆಕೆಂಡ್ ಲ್ಯಾಂಗ್ವೇಜ್ ಆಗಿದೆ. ಓಕೆ, ಸೊ ಎನಿವೇಸ್ ನೀವು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀರಿ ಅಂತ ಹೇಳೋದು ಹೆಮ್ಮೆ ನಮಗೆ. ಮುಸ್ಕಾನ್, ಆಲ್ ದಿ ಬೆಸ್ಟ್ ನಿಮಗೆ. ಸೊ ನಿಮ್ಮ ಟೈಮ್ ಈಗ ಶುರುವಾಗಲಿಕ್ಕಿದೆ. ಎಲ್ಲರಿಗೂ ಶುಭೋದಯ. ಇಂದು ನಾನು ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಪರಂಪರೆ ಬಗ್ಗೆ 2 ಮಾತನ್ನು ಆಡಲು ಇಚ್ಛಿಸುತ್ತೇನೆ. ಒಂದು ಪ್ರಸಿದ್ಧ ಮಾತು ಇದೆ, ತಮಗೆ ತಮ್ಮ ಇತಿಹಾಸ, ಮೂಲ ಮತ್ತು ಸಂಸ್ಕೃತಿ ಕುರಿತು ಜ್ಞಾನವಿಲ್ಲದ ಜನರು ಬೇರುಗಳಿಲ್ಲದ ಮರದಂತೆ. ನಿಜವಾಗಿಯೂ ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಪರಂಪರೆ ನಮ್ಮ ಬೇರುಗಳು. ಸಂಸ್ಕೃತಿ ಎಂದರೆ ಒಂದು ಸಮಾಜದ ಜೀವನ ಶೈಲಿ, ಅದರ ಭಾಷೆ, ಕಲೆ, ಆಹಾರ, ಹಬ್ಬಗಳು, ಮೌಲ್ಯಗಳು. ಪರಂಪರೆ ಅಂದರೆ ಆ ಸಂಸ್ಕೃತಿಯನ್ನು ಪೀಳಿಗೆಯಿಂದ ಪೀಳಿಗೆಗೆ ಸಾಗಿಸುವ ಪ್ರಕ್ರಿಯೆ. ಇವೆರಡೂ ಸೇರಿ ನಮ್ಮ ಜೀವನವನ್ನು ಅರ್ಥ ನೀಡುತ್ತದೆ ಮತ್ತು ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ಸಂಸ್ಕೃತಿ ಮತ್ತು ಪರಂಪರೆ ನಮಗೆ ಹೆಮ್ಮೆಯ ಭಾವನೆಯನ್ನು ನೀಡುತ್ತವೆ. ಇವು ಹಿರಿಯರ ಗೌರವ, ವೈವಿಧ್ಯತೆಯ ಮೆಚ್ಚುಗೆ ಮತ್ತು ಏಕತೆಯ ಮಹತ್ವವನ್ನು ಕಲಿಸುತ್ತವೆ. ನಮ್ಮ ಆಚರಣೆಗಳು ವಿನಯ, ಕೃತಜ್ಞತೆ ಮತ್ತು ಶಿಸ್ತಿನಂತಹ ಮೌಲ್ಯಗಳನ್ನು ಪ್ರತಿಬಿಂಬಿಸುತ್ತವೆ. ಇವು ನಮ್ಮ ಜೀವನವನ್ನು ಶಾಂತಿ, ಸಹಕಾರ ಮತ್ತು ಮಾನವೀಯತೆಯ ದಾರಿಯಲ್ಲಿ ನಡೆಯಲು ಸಹಾಯ ಮಾಡುತ್ತವೆ. ಆದರೆ ಕೆಲವು ಪರಂಪರೆಗಳು ಕಾಲಕ್ರಮೇಣ ತಮ್ಮ ನಿಜವಾದ ಅರ್ಥವನ್ನು ಕಳೆದುಕೊಳ್ಳುತ್ತವೆ. ಅವುಗಳನ್ನು ಅರ್ಥ ಮಾಡಿಕೊಳ್ಳದೆ ಅಂಧತೆಯಿಂದ ಅನುಸರಿಸಿದರೆ ಅವು ಸಮಾನತೆಗೆ ಅಥವಾ ಪ್ರಗತಿಗೆ ಅಡ್ಡಿಯಾಗಬಹುದು. ಅದರಿಂದ ನಾವು ಅವುಗಳನ್ನು ಅರ್ಥ ಮಾಡಿಕೊಂಡು ಪ್ರಗತಿ ಕಾಲದೊಂದಿಗೆ ಬೆಳೆಯಬೇಕು ಮತ್ತು ಸಮಾನತೆಗೆ ಅಡ್ಡಿಯಾಗಬಾರದು ಮತ್ತು ಸಂಸ್ಕೃತಿಗೆ ನಾನು ಹೇಳಬಹುದಾ? ಅದು ಸ್ವಲ್ಪ ಎಲ್ಲಿ ಕಾಣಬೇಕೆಂದರೆ ಗೊತ್ತಿಲ್ಲ ಸರಿಯಾಗಿ. ಆದ್ದರಿಂದ ಸಂಸ್ಕೃತಿ ಕಾಲದೊಂದಿಗೆ ಬೆಳೆಯಬೇಕು ಮತ್ತು ಸಮಾಜದ ಅಭಿವೃದ್ಧಿಗೆ ಸಹಕಾರಿಯಾಗಬೇಕು.
ಇಂದಿನ ಕಾಲದಲ್ಲಿ ಸಂಸ್ಕೃತಿಯ ಮೌಲ್ಯಗಳು ಕುಗ್ಗುತ್ತಿರುವ ಪ್ರಮುಖ ಕಾರಣಗಳಲ್ಲಿ ಒಂದು ಆಧುನೀಕರಣ ಮತ್ತು ಜಾಗತೀಕರಣ. ತಂತ್ರಜ್ಞಾನ ಮತ್ತು ವೇಗವಾದ ಜೀವನ ಶೈಲಿ ಜನರನ್ನು, ವಿಶೇಷವಾಗಿ ಯುವ ಪೀಳಿಗೆಯನ್ನು ತಮ್ಮ ಬೇರುಗಳಿಂದ ದೂರ ಮಾಡುತ್ತಿದೆ. ಆದ್ದರಿಂದ ಸಂಸ್ಕೃತಿಯನ್ನು ನಾವು ಅರ್ಥ ಮಾಡಿಕೊಂಡು ಅದನ್ನು ನಾವು ಕಾಲದೊಂದಿಗೆ ಬೆಳೆಯಬೇಕು ಮತ್ತು ಆಧುನಿಕವಾಗಿ ಕಾಣಬೇಕೆಂಬ ಆಸೆ ಕೆಲವೊಮ್ಮೆ ನಮ್ಮ ಭಾಷೆ ಮತ್ತು ಸಂಪ್ರದಾಯಗಳನ್ನು ನಿರ್ಲಕ್ಷಿಸಲು ಕಾರಣವಾಗುತ್ತದೆ. ಪರಿಹಾರವು ಪರಂಪರೆ ಮತ್ತು ಆಧುನಿಕತೆಯ ನಡುವೆ ಸಮತೋಲನ ಸಾಧಿಸುವುದಾಗಿದೆ. ನಾವು ನಮ್ಮ ಸಂಸ್ಕೃತಿಯ ಮೌಲ್ಯಗಳನ್ನು ಅರ್ಥ ಮಾಡಿಕೊಳ್ಳದೆ ಅಂಥವಾಗಿ ಅನುಸರಿಸಬಾರದು. ಮತ್ತು ಸಂಸ್ಕೃತಿಯ ಮೌಲ್ಯಗಳು ಕುಗ್ಗುತ್ತಿರುವ ಪ್ರಮುಖ ಕಾರಣಗಳು ಆಧುನೀಕರಣ ಮತ್ತು ಜಾಗತೀಕರಣ. ಮತ್ತು ಕುಟುಂಬಗಳು ಮತ್ತು ಶಾಲೆಗಳು ಮಕ್ಕಳಿಗೆ ಪರಂಪರೆಯ ಮಹತ್ವವನ್ನು ಬೋಧಿಸಬೇಕು ಮತ್ತು ಅದನ್ನು ಅನುಸರಿಸಬೇಕು ಮತ್ತು ಪರಂಪರೆಯ ಅರ್ಥವನ್ನು ತಿಳಿದುಕೊಂಡಾಗ ಅದು ನಮ್ಮ ಶಕ್ತಿಯ ಮೂಲವಾಗುತ್ತದೆ. ಕೊನೆಗೆ ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಪರಂಪರೆ ಕೇವಲ ಆಚರಣೆಗಳಲ್ಲ, ಅವು ಗುರುತು, ಹೆಮ್ಮೆ ಮತ್ತು ಭಾವನೆಗಳ ಸಂಕೇತ. ಅವು ನಮಗೆ ನಾವು ಯಾರು ಮತ್ತು ಎಲ್ಲಿ ಬಂದಿದ್ದೇವೆ ಎಂಬುದನ್ನು ನೆನಪಿಸುತ್ತದೆ. ಮತ್ತು ನಾವು ನಮ್ಮ ಸಂಸ್ಕೃತಿಯನ್ನು ಭೂತಕಾಲದ ನೆನಪಾಗಿ ಅಲ್ಲ, ಭವಿಷ್ಯದ ಮಾರ್ಗದರ್ಶಿಯಾಗಿ ಉಳಿಸೋಣ. ನಮ್ಮ ಬೇರುಗಳೊಂದಿಗೆ ಸಂಪರ್ಕದಲ್ಲಿದ್ದಾಗ ಮಾತ್ರ ನಾವು ಬಲಿಷ್ಠ ಮತ್ತು ಅರ್ಥಪೂರ್ಣ ಮನುಷ್ಯ ಎಂದು ಹೇಳಬಹುದು. ಧನ್ಯವಾದಗಳು. ಮುಸ್ಕಾನ್, ಏನಾಯಿತು? ಅದು ಸ್ವಲ್ಪ ಕನ್ಫ್ಯೂಸ್ ಆಯಿತು. ಕನ್ಫ್ಯೂಸ್ ಆಯಿತಾ? ಕ್ಯಾಮ್ರಾ ನೋಡಿ ಕನ್ಫ್ಯೂಸ್ ಆಯಿತಾ? ನನ್ನನ್ನು ನೋಡಿ ಕನ್ಫ್ಯೂಸ್ ಆಯಿತಾ? ಅದು ಏಕೆಂದರೆ ಸೆಲೆಕ್ಷನ್ ರೌಂಡಲ್ಲಿ ಜಡ್ಜಸ್ ಮುಂದೆ ಇದ್ದರು, ಅವರನ್ನು ನಾನು ನೋಡುತ್ತಿದ್ದೇನೆ. ಸೊ ಅವರಿಗೆ ಹೇಳಿದಂತೆ ಆಗುತ್ತದೆ. ಓಕೆ, ಫೈನ್. ಸೊ ಎನಿವೇಸ್, ಜಡ್ಜಸ್ ಈಗ ಕೂಡ ಮುಂದೆ ಇದ್ದಾರೆ, ಶ್ರೇಯಸ್ ಸರ್ ಮತ್ತು ಆಲ್ವಿಂದಂತಿ ಸರ್. ಶ್ರೇಯಸ್ ಸರ್, ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ, ಮುಸ್ಕಾನ್ನ ಪರ್ಫಾರ್ಮೆನ್ಸ್ನ ಬಗ್ಗೆ ಏನು ಹೇಳ್ತೀರಾ? ಹಾಯ್ ಮುಸ್ಕಾನ್. ಹಾಯ್ ಸರ್. ನಿಮ್ಮ ಕಂಟೆಂಟ್ ತುಂಬ ಚೆಂದ ಇತ್ತು. ನೀವು ಕನ್ನಡದ ಮೇಲೆ ಎಫರ್ಟ್ ಹಾಕಿ ಅದನ್ನು ಎಫರ್ಟ್ಲೆಸ್ ಆಗಿ ಪ್ರೆಸೆಂಟ್ ಮಾಡಿದ್ದೀರಿ. ಸೊ ಕಂಗ್ರ್ಯಾಚುಲೇಷನ್ಸ್. ನೀವು ತುಂಬ ಭಯ ಪಡಬೇಡಿ. ತುಂಬ ಒಳ್ಳೆ ರೀತಿ ನಿಮ್ಮ ಲ್ಯಾಂಗ್ವೇಜ್ ತುಂಬ ಒಳ್ಳೆದಿತ್ತು. ಅಂದರೆ ನೀವು ಅದು ಎಫರ್ಟ್ ಹಾಕಿದ್ದು ಕಾಣ್ತಿತ್ತು. ಮತ್ತು ನೀವು ಕಂಟೆಂಟ್ ಮೇಲೆ ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಿ. ಮತ್ತು ಅದರ ಒಂದು ಬೇರೆ ರೀತಿಯ ಇಂಟರ್ಪ್ರಿಟೇಷನ್, ಆ ಟಾಪಿಕ್ನ ಬೇರೆ ರೀತಿ ಇಂಟರ್ಪ್ರಿಟೇಷನ್ ಕೊಟ್ಟಿದ್ದೀರಿ. ಅದಕ್ಕೆಲ್ಲದಕ್ಕೂ ಕೂಡ ನಾನು ಕಂಗ್ರ್ಯಾಚುಲೇಟ್ ಮಾಡ್ತೇನೆ. ಒಂದೇ ಒಂದು ಸಮಸ್ಯೆ ಏನಂತ ಹೇಳಿದ್ರೆ, ಯೂಶ್ವಲಿ ಇದಾಗ್ತದೆ, ನಾವು ತುಂಬ ಬಾಯ್ ಹ್ಯಾಟ್ ಮಾಡಿ ಬಂದಾಗ ನಮಗೆ ಯಾವ ಸ್ಪೀಡಲ್ಲಿ ಅದನ್ನು ತಗೊಂಡು ಹೋಗಬೇಕು ಅಂತ ಗೊತ್ತಾಗಲ್ಲ. ಸೊ ಆ ಒಂದು ಸ್ಪೀಡ್ ನಿಮ್ಮಲ್ಲಿತ್ತು, ಅಂದರೆ ಸ್ವಲ್ಪ ಅರ್ಜೆಂಟ್ ಮಾಡ್ತಿದ್ರಿ ನೀವು. ಅಂದರೆ ನಾನು ಏನನ್ನು ಬಾಯ್ ಹ್ಯಾಟ್ ಮಾಡ್ಕೊಂಡಿದ್ದೇನೆ ಅದನ್ನು ಒಮ್ಮೆ ಹೇಳಿ ಬಿಡುವ ಅಂತ ಒಂದು ಸ್ವಲ್ಪ ಅರ್ಜೆಂಟ್ ಇತ್ತು. ಆ ಅರ್ಜೆಂಟಿಂದ ಭಾಳಷ್ಟು ಕಡೆ ನೀವು ಮಿಸ್ ಆಯಿತು, ಹೌದಾ ಅಲ್ವೋ? ಸ್ವಲ್ಪ ಅದು ಆಯಿತು ಸರ್ ನನಗೆ. ಹೌದಾ? ಅಂದ್ರೆ ಅರ್ಜೆಂಟ್ ಮಾಡಿದ ಕೂಡಲೇ ನಮಗೆ ನೆಕ್ಸ್ಟ್ ಏನಂತ ನಮ್ಮ ಬ್ರೈನಿಗೆ ಅಷ್ಟು ಫಾಸ್ಟ್ ಥಿಂಕ್ ಮಾಡ್ಲಿಕ್ಕೆ ಆಗುದಿಲ್ಲ, ನೆಕ್ಸ್ಟ್ ಎಲ್ಲಿ ಹೋಗಬೇಕು ಅಂತ ಹೇಳಿ. ಸೊ ಹಾಗಾಗಿ ಅದು ಮಿಸ್ ಆಗ್ತದೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ. ನೀವು ಅಫ್ಕೋರ್ಸ್ ನಾನು ನಿಮಗೆ ಕನ್ನಡದ ಮೇಲೆ ಅಷ್ಟು ಫ್ಲೂಯೆನ್ಸಿ ಇಲ್ಲದಿರುವ ಕಾರಣ ನೀವು ಬಾಯ್ ಮಾಡುವಂಥದ್ದು ಮುಖ್ಯ ಆಗ್ತದೆ. ಬಟ್ ಅದರ ಜೊತೆಗೆ ಅದನ್ನು ತುಂಬ ಕ್ವಿಕ್ ಆಗಿ ಹೋಗಿ ಎಲ್ಲೋ ಒಂದು ಕಡೆ ನಾವು ಏನು ಹೇಳಬೇಕು ಅದನ್ನು ಮರ್ತು ಬಿಟ್ಟು ಮಧ್ಯದಲ್ಲಿ ಹಾ ಹೂ ಹೂ ಅದು ಅದೆಲ್ಲ ಆಗುವಂಥದ್ದು ಸ್ವಲ್ಪ ಕಮ್ಮಿ ಮಾಡಿದರೆ ಒಳ್ಳೆಯದು ಮುಸ್ಕಾನ್. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಓಕೆ, ಹಾಗೆ ಆಲ್ವಿಂದಂತಿ ಸರ್, ಮುಸ್ಕಾನ್ ಅಂದ್ರೆ ಏನು? ನಾನು नाम का मीनिंग क्या है? मुस्कान माने क्या? ಸ್ಮೈಲ್ ಅಂದರೆ. Is it? Are you sure? ಮುಸ್ಕಾನ್ means smile? ಎಲ್ಲರೂ ಅದೇ ಹೇಳ್ತಾರೆ ಸರ್. ಮುಸ್ಕಾನ್ ಅಂದ್ರೆ ಎಲ್ಲರೂ ಅದೇ ಹೇಳಿದ್ರೆ ಅದು ಮೀನಿಂಗ್ ಆಗುದಿಲ್ಲ. ಹೌದು, ಅದು ಅದೇ ಇಲ್ಲಲ್ಲ. ವೇರ್ ದೇರ್ ವಾಸ್ ಎ ಸ್ಮೈಲ್ ಇಲ್ಲಲ್ಲ. ಸೊ ನನಗೆ ಖುಷಿ ಆದದ್ದು ಆಡಿಷನ್ ಲೆವೆಲಲ್ಲಿ ನಾವು ಹೇಳಿದ್ದೆವು ನಿಮ್ಮ ಉಚ್ಚಾರದ ಬಗ್ಗೆ, ಅದು ತುಂಬ ಇಂಪ್ರೂವ್ ಆಗಿದೆ. ಹ್ಯಾಟ್ಸ್ ಆಫ್ ಟು ಯು. ಯು ಹ್ಯಾವ್ ಇಂಪ್ರೂವೈಸ್ ಎ ಲಾಟ್. ಸೊ ಸಮ್ ಕನ್ಫ್ಯೂಷನ್ಸ್ ವಿಲ್ ಬಿ ದೇರ್. ಸೊ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಓಕೆ ಮುಸ್ಕಾನ್ ಅವರೇ, ಕಮೆಂಟ್ಸ್ ಆ್ಯಂಡ್ ಕಾಂಪ್ಲಿಮೆಂಟ್ಸ್ ಸಿಕ್ಕಿದೆ. ಸೊ ನಿಮ್ಗೆ ಹೇಗೆ ಅನಿಸಿತು ಅಂತ ಹೇಳ್ತೀರಾ? ಇಂಪ್ರೂವ್ಮೆಂಟ್ ಬೇಕು ನನ್ನಲ್ಲಿ, ನಾನು ಅದನ್ನು ಎಕ್ಸೆಪ್ಟ್ ಮಾಡ್ತೇನೆ. ಓಕೆ, ಸೊ ಆಡಿಷನ್ ರೌಂಡಿಂದ ಈಗ ಬರುವಾಗ ನೀವು ಇಂಪ್ರೂವ್ಮೆಂಟ್ ಆಗಿ ಬಂದಿದ್ದೀರಾ, ನೋಡುವಾಗಲೇ ಗೊತ್ತಾಗ್ತದೆ, ನಿಮ್ಮ ಸ್ಪೀಚನ್ನು ಕೇಳುವಾಗಲೇ ಗೊತ್ತಾಗ್ತದೆ. ಸೊ ಎನಿವೇಸ್, ನಮ್ಮ ಜಡ್ಜಸ್ನ ತೀರ್ಮಾನವನ್ನು ಕೇಳೋಣ. ಓಕೆ ಮುಸ್ಕಾನ್, ಎಸ್ ಸರ್. ಅಜ್ಜಿ ಸುಂತಿ ಹೋ? ಸೊ ನಿಮ್ಮ ಸಮಸ್ಯೆ ಏನಂದರೆ ಕಂಟೆಂಟ್ ಅಲ್ಲ, ಭಾಷೆ ಅಲ್ಲ, ಯಾವುದು ಕೂಡ ಅಲ್ಲ.
ನಿಮ್ಮ ಸಮಸ್ಯೆ ಏನಂದರೆ ನಿಮಗೆ ಕ್ಯಾಮರಾ ಎಲ್ಲಿ ಹೇಗೆ ಫೇಸ್ ಮಾಡಿ ಮಾತನಾಡೋದು ಎಂಬುದು ಒಂದು ಸ್ವಲ್ಪ ಸಮಸ್ಯೆ ಆಗಿತ್ತು. ಆ ಸಮಸ್ಯೆಯಾಗಿ ಒಂದು ವರ್ಡ್ ತಪ್ಪಿತು, ಹಾಗಾಗಿ ಸ್ಪೀಚು ತಪ್ಪಿತು. ಓಕೆ, ನಿಮ್ಮಲ್ಲಿ ಶ್ರೇಯಸ್ ಸರ್ ನಾವು ಅದೇ ಡಿಸ್ಕಸ್ ಮಾಡಿದ್ದೀವಿ, ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಇದೆ. ನಿಮಗೆ ಒಂದು ಅವಕಾಶ ಕೊಟ್ಟರೆ ಮುಂದಕ್ಕೆ ನೀವು ಒಳ್ಳೆಯ ಭಾಷಣಗಾರ್ತಿ ಆಗಬಹುದು ಅಥವಾ ಆಗ್ತೀರಿ, ಎಲ್ಲ ನಾನು ಹೇಳಿಬಿಡ್ತೇನೆ. ಸೊ ಹಾಗಾಗಿ ನಿಮ್ಮನ್ನು ನಾವು ವೇಟಿಂಗ್ ಲಿಸ್ಟ್ನಲ್ಲಿ ಇಡ್ತೇವೆ. ಸೊ ಯು ಆರ್ ಇನ್ ದ ವೇಟಿಂಗ್ ಲಿಸ್ಟ್. ಓಕೆ ಸರ್. ಓಕೆ, ಎನಿವೇಸ್ ನೀವು ವೇಟಿಂಗ್ ಲಿಸ್ಟ್ನಲ್ಲಿ ಬಂದಿದ್ದೀರಾ. ಮುಸ್ಕಾನ್, ಹೇಗೆ ಅನಿಸ್ತಿದೆ ಈಗ? ಖುಷಿ ಆಗ್ತದೆ ನನಗೆ. ಸೆಲೆಕ್ಟ್ ಆಗ್ತೀರಿ ಅಂತ ಹೇಳುವ ಕಾನ್ಫಿಡೆನ್ಸ್ ಬಂತ, ಚಾನ್ಸ್ ಇದೆ ಅಂತ ಹೇಳುವ ಕಾನ್ಫಿಡೆನ್ಸ್ ಬಂತು. ಇಷ್ಟು ಇರಬೇಕು ಅಲ್ವಾ ಲೈಫಲ್ಲಿ. ಸೊ ಏನಾದರೂ ಸಾಧಿಸ್ತೇವೆ ಅಂತ ಹೇಳುವವರಿಗೆ ಒಂದು ಚಾನ್ಸ್ ಸಿಕ್ಕಿದ್ರೆ ಖಂಡಿತವಾಗಿ ನಾವು ಆ ಆಪರ್ಚುನಿಟಿಯನ್ನು ಬೆನ್ತಟ್ಟಿ ಹೋಗ್ಬೋದು. ಸೊ ಎನಿವೇಸ್ ಆಲ್ ದ ಬೆಸ್ಟ್ ನಿಮಗೆ. ಓಕೆ, ಸೆಲೆಕ್ಟ್ ಆದ್ರೆ ನೆಕ್ಸ್ಟ್ ರೌಂಡ್ ಅಲ್ಲಿ ಪುನಃ ನಿಮ್ಮನ್ನ ನೋಡ್ತೇನೆ. ಒಳ್ಳೆ ರೀತಿಯ ಪ್ರಿಪರೇಷನ್ಸ್ ಅನ್ನ ಮಾಡ್ಕೊಂಡು ಬನ್ನಿ. ಓಕೆ ಓಕೆ ವೀಕ್ಷಕರೇ, ನಮ್ಮ ಇಂದಿನ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ ಕಾರ್ಯಕ್ರಮದಲ್ಲಿ ಇಬ್ಬರು ಸ್ಪರ್ಧಾಳುಗಳು ನೇರವಾಗಿ ಮುಂದಿನ ಸುತ್ತಿಗೆ ಆಯ್ಕೆಯಾದರೆ ಮತ್ತೆ 3 ಸ್ಪರ್ಧಾಳುಗಳು ವೇಟಿಂಗ್ ಲಿಸ್ಟ್ ನಲ್ಲಿದ್ದಾರೆ. ಸೊ ನಮ್ಮ ಇಂದಿನ ಅಭಿವ್ಯಕ್ತ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸುವಂತಹ ಸಮಯ ಬಂದಿದೆ. ಮುಕ್ತಾಯಗೊಳಿಸುವುದಕ್ಕಿಂತ ಮುಂಚೆ ನಮ್ಮ ತೀರ್ಪುಗಾರರಾಗಿರುವಂತಹ ಆಲ್ವಿನ್ ದಾಂತಿ ಸರ್ ಹಾಗೂ ಶ್ರೇಯಸ್ ಸರ್ಗೆ ಧನ್ಯವಾದಗಳನ್ನ ತಿಳಿಸ್ತಾ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಇದು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಪ್ರೆಸೆಂಟ್ಸ್ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ, ಕೋ ಸ್ಪಾನ್ಸರ್ಡ್ ಬೈ ಭೀಮಾ ಜುವೆಲರ್ಸ್ ಉಡುಪಿ, ಗಿರಿಜಾ ಸರ್ಜಿಕಲ್ಸ್ ಉಡುಪಿ, ಲೊಂಬಾರ್ಡ್ ಮೆಮೋರಿಯಲ್ ಮಿಷನ್ ಹಾಸ್ಪಿಟಲ್ ಉಡುಪಿ ಅಂಡ್ IMJ ಇನ್ಸ್ಟಿಟ್ಯೂಷನ್ಸ್ ಕುಂದಾಪುರ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಸ್ಪರ್ಧಾಳುಗಳ ಹಣಾಹಣಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. Equipped with state-of-the-art facilities for academics and extracurricular activities, MAHE is home to more than 33,000 students from over 67 different nations with a vibrant campus life. ಡಿಸೆಂಬರ್ 8ರಿಂದ ಜನವರಿ 11ರವರೆಗೆ ನಡೆಯಲಿರುವ ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲರಿ ಫೆಸ್ಟಿವಲ್ನೊಂದಿಗೆ ಈ ಋತುವಿನಲ್ಲಿ ಹೊಳೆಯಿರಿ. ಈಗ 24 ಕ್ಯಾರೆಟ್ ಚಿನ್ನದ ಗಟ್ಟಿ ಮತ್ತು 10,000 ರೂಪಾಯಿ ಮೌಲ್ಯದ ಆಭರಣವನ್ನು ಪ್ರತಿ ಕ್ಯಾರೆಟ್ನೊಂದಿಗೆ ಉಚಿತವಾಗಿ ಪಡೆಯಿರಿ. ವಜ್ರಾಭರಣಗಳ ಮೇಕಿಂಗ್ ಶುಲ್ಕದಲ್ಲಿ 60% ವರೆಗೆ ಉಳಿಸಿ ಮತ್ತು ಭೀಮಾ ಡೈಮಂಡ್ ವಿನಿಮಯದೊಂದಿಗೆ ಪ್ರತಿ ಕ್ಯಾರೆಟ್ಗೆ 5,000 ರೂಪಾಯಿ ಹೆಚ್ಚುವರಿಯಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಕರಾವಳಿಯಾದ್ಯಂತ ಜನತೆಗೆ ನಿರಂತರ ಗುಣಮಟ್ಟದ ಸೇವೆ ನೀಡುತ್ತಿರುವ ಹೆಸರಾಂತ ಸಂಸ್ಥೆ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್. ನಮ್ಮಲ್ಲಿ 5 ಫಂಕ್ಷನ್ ICU cot with electric control device, power operated automatic wheelchairs, orthotic products, walking aids, oxygen concentrator, commode foldable chairs, folding walkers, hospital backrest cot with mattresses, recline folding wheelchairs, wheelchairs with side cushion and headrest, adult diapers ಮತ್ತು ಎಲ್ಲಾ ತರಹದ ಔಷಧಿಗಳು ರಿಯಾಯಿತಿ ದರದಲ್ಲಿ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್. Having been conferred the status of an institution of eminence, MAHE has its eyes firmly set on the road ahead. MAHE constantly strives at creating opportunities of a lifetime for its students, thereby helping pave a clear path towards fulfilling their dreams. Welcome to Lombard Memorial Group of Institutions, Udupi, a trusted name in healthcare education. Our colleges, Lombard Memorial College of Paramedical and Allied Health Sciences, offering BSc Medical Laboratory Technology, Diploma Medical Laboratory Technology, Diploma Operation Theater and Anesthesia Technology, Diploma Medical Imaging Technology. For admission details, contact 8867782987
99022434642. Your future in healthcare starts here. ನಾನು ಬಿಸಿ ಇದೆ ಮಾರಾಯ, ನೀನ್ ಕರೆದಿದ್ದಕ್ಕೆ ಬಂದಿದ್ದು. ಎಂತ ಪಂಪು ಸಹ ಗೊತ್ತಾಗೋದಿಲ್ಲ. 5 ನಿಮಿಷ ಆಡಿದ 5 ನಿಮಿಷ ಆದ್ರೂ ಇರೋದಿಲ್ಲ. ತೋಟ ಗದ್ದೆಗೆ ನೀರು ಬಿಡ್ಬೇಕಲ್ಲ. ಅದಕ್ಕೆಂತ ಟೆನ್ಷನ್ ಪಡೋದು ನಾನಿಲ್ವೇನಾ? ನೀನಿದ್ದಿ ಈಗ ರಿಪೇರಿ ಮಾಡಿದ್ ಮತ್ತೆ ಹಾಳಾಗ್ಲಿಕ್ಕಿಲ್ಲಲ್ಲ. ನೀರ್ ಬರ್ತಾ ಉಂಟು, ಪಂಪ್ ರಿಪೇರಿ ಆಯ್ತಾ? ನಾನೇ ಸರಿ ಮಾಡಿದ್ದಪ್ಪ. ನೀನ್? ಹೌದು, ಏನಿಲ್ಲ, ಕೆಪಾಸಿಟರ್ ಹಾಳಾಗಿತ್ತಾ, ಹಳೆ ಪಂಪಿಂದ ತಗೊಂಬಂದು ಹಾಕ್ದೆ ಅಷ್ಟೇ. Innovation can come from anywhere and anyone. To all the curious innovators and future leaders, you are welcome to IMJ. Your journey begins here. Your success continues everywhere. ವೀಕ್ಷಕರೇ ನಮಸ್ಕಾರ. ಇದು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಪ್ರೆಸೆಂಟ್ಸ್ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ, ಕೋ ಸ್ಪಾನ್ಸರ್ಡ್ ಬೈ ಭೀಮಾ ಜುವೆಲರ್ಸ್ ಉಡುಪಿ, ಗಿರಿಜಾ ಸರ್ಜಿಕಲ್ಸ್ ಉಡುಪಿ, ಐಎಂಜೆ ಇನ್ಸ್ಟಿಟ್ಯೂಷನ್ಸ್ ಕುಂದಾಪುರ ಅಂಡ್ ಲೊಂಬಾರ್ಡ್ ಮೆಮೋರಿಯಲ್ ಮಿಷನ್ ಹಾಸ್ಪಿಟಲ್ ಉಡುಪಿ. ವೀಕ್ಷಕರೇ, ನಮ್ಮ ಇಂದಿನ ಸುತ್ತಿನ ವಿಷಯ ನನ್ನ ಸಂಸ್ಕೃತಿ ನನ್ನ ಪರಂಪರೆ. 6 ಜನ ಸ್ಪರ್ಧಾರ್ಥಿಗಳು ನಮ್ಮ ಇಂದಿನ ಸಂಚಿಕೆಯಲ್ಲಿ ತಮ್ಮ ಮಾತಿನ ಹಣಾಹಣಿಯನ್ನ ತೋರಿಸಲಿಕ್ಕಿದ್ದಾರೆ. ನಮ್ಮ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ ಕಾರ್ಯಕ್ರಮದ ತೀರ್ಪುಗಾರರಾಗಿ ನಮ್ಮೊಂದಿಗಿದ್ದಾರೆ ಶ್ರೀಯುತ ಅಲ್ವಿನ್ ದಾಂತಿ ಸರ್. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಿಮಗೆ. ಹಾಗೆ ಮತ್ತೋರ್ವ ತೀರ್ಪುಗಾರರಾಗಿ ಶ್ರೇಯಸ್ ಕೋಟ್ಯಾನ್ ಸರ್ ನಮ್ಮೊಂದಿಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸರ್, ನಮ್ಮ ಇಂದಿನ ಸಂಚಿಕೆಯಲ್ಲಿ ಬರುವಂತಹ ಸ್ಪರ್ಧಾಳುಗಳ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಹೇಗಿದೆ? ಅಲ್ವಿನ್ ದಾಂತಿ ಸರ್. ಆಡಿಷನ್ ಆಗಿ ಮುಂದಿನ ಹಂತ ಅಂತ ಹೇಳಿದರೆ ಎಲ್ಲರಿಗೆ ಒಂದೇ ಟಾಪಿಕ್, ನನ್ನ ಸಂಸ್ಕೃತಿ ನನ್ನ ಪರಂಪರೆ ಅಥವಾ ಸಂಪ್ರದಾಯ. ಒಂದು ಎಪಿಸೋಡ್ ಟೆಲಿಕಾಸ್ಟ್ ಆಗಿದೆ. ಸೊ ಅವರಿಗೆ ಇನ್ನೂ ಹೆಚ್ಚಿನ ಕಾನ್ಫಿಡೆನ್ಸ್ ಬರ್ಬೋದು ಹೇಗೆ ಬಳಸ್ಕೊಳ್ಳುವಂಥದ್ದು ಅಂತ ಹೇಳಿ. ಸೊ ಖಾಲಿ ನಾವು ಕಂಟೆಂಟ್ ನೋಡೋದಂತಲ್ಲ, ಈ ಸಲ ನಾವು ಹೆಚ್ಚಿನವರಿಗೆ ಕಾರ್ಡ್ಲೆಸ್ ಮೈಕನ್ನು ಕೊಟ್ಟಿದ್ದೇವೆ. ಸೊ ಒಂದು ಕೈಯಲ್ಲಿ ಆ್ಯಕ್ಷನ್ ಮಾಡಬೇಕು, ಕ್ಯಾಮರಾ ನೋಡಿ ಮಾತಾಡಬೇಕು, ಮುಂದೆ ಯಾರು ವೀಕ್ಷಕರು ಇರುವುದಿಲ್ಲ ಅಥವಾ ಅವರನ್ನು ನೋಡಿಕೊಳ್ಳುವವರ ಸ್ಪೆಕ್ಟೇಟರ್ಸ್ ಇರುವುದಿಲ್ಲ. ಸೊ ಹೆಚ್ಚಿನ ಕಾನ್ಫಿಡೆನ್ಸ್ ಇರ್ಬೋದು, ಯಾಕಂದರೆ ಒಳ್ಳೊಳ್ಳೆ ಸ್ಪರ್ಧಾಳುಗಳು ಬರ್ತಾ ಇದ್ದಾರೆ. ಮಂಗಳೂರಿನಿಂದ, ಉಡುಪಿ ಜಿಲ್ಲೆಯ ಹೊರಗಿನಿಂದ, ಉಡುಪಿ ಜಿಲ್ಲೆಯ ಮೂಲೆಗಳಿಂದ ಬರ್ತಾ ಇದ್ದಾರೆ. ಸೊ ಹೈ ಎಕ್ಸ್ಪೆಕ್ಟೇಷನ್ಸ್ ಇದೆ. ನಮಗೆ ಸ್ವಲ್ಪ ಕಷ್ಟದ ಕೆಲಸ ಇದು. ಅವರಿಗೆ ಹಾಟ್ ಸೀಟ್ ಅಲ್ಲ, ಇದು ನಮಗೆ ಹಾಟ್ ಸೀಟ್. ಎನಿವೇ, ನಮ್ಮ ಮಕ್ಕಳು ಮುಂದೆ ಬರಬೇಕು, ನಮ್ಮ ಯುವ ಪ್ರತಿಭೆ ಮಾತನಾಡುವವರು ಬೇಕು. ಸೊ ನಾನು ಯಾವಾಗಲೂ ಹೇಳುವಂಥದ್ದು, ಸೈಲೆಂಟ್ ಈಸ್ ಮೋಸ್ಟ್ ಡೇಂಜರಸ್. ಸೊ ಸೈಲೆನ್ಸ್ ಆಫ್ ಒನ್ ಪರ್ಟಿಕ್ಯುಲರ್ ಪರ್ಸನ್ ಇಸ್ ಡೇಂಜರಸ್. ನಾವು ಮಾತಾಡಬೇಕು, ನಾವು ಸುಮ್ಮನೆ ಇರಬೇಕು, ನನಗೇನಾಗುತ್ತೆ ಎಂಬುದಾಗಿ ಯೋಚನೆ ಮಾಡಿಕೊಳ್ಳಿದ್ರೆ ಆಗುವುದಿಲ್ಲ. ಸೊ ಯು ಹೌ ಟು ಟೇಕ್ ದ ರಿಸ್ಕ್. ಸೊ ದಟ್ಸ್ ವೈ ವಿ ಆರ್ ಗಿವಿಂಗ್ ದಿಸ್ ಪರ್ಟಿಕ್ಯುಲರ್ ಆಂಪಲ್ ಆಫ್ ಅಪರ್ಚುನಿಟಿ ಇನ್ ದ ಐಜ್ ವರ್ಲ್ಡ್. ಥ್ಯಾಂಕ್ ಯು. ಓಕೆ ಸರ್, ಹಾಗೆ ಶ್ರೇಯಸ್ ಸರ್, ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಹೇಗಿದೆ ಈ ಒಂದು ಸಂಚಿಕೆಯಲ್ಲಿ? ಭಾಳಷ್ಟು ಎಕ್ಸ್ಪೆಕ್ಟೇಷನ್ ಇದೆ. ಲಾಸ್ಟ್ ರೌಂಡಲ್ಲೇ ಉತ್ತಮ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಕಂಟೆಂಟ್ ಮೇಲೆ ವರ್ಕ್ ಮಾಡಿದ್ದಾರೆ ಮತ್ತು ಅವರ ಬಾಡಿ ಲ್ಯಾಂಗ್ವೇಜ್ ಮೇಲೂ ಕೂಡ ಭಾಳಷ್ಟು ವರ್ಕ್ ಲಾಸ್ಟ್ ಸಂಚಿಕೆಯಲ್ಲಿ ನಾವು ನೋಡಿದ್ದೇವೆ. ಈಗ ಇನ್ನೂ ಆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿದೆ. ಯಾಕಂತ ಹೇಳಿದರೆ ಆ ತಪ್ಪುಗಳನ್ನು ತಿದ್ದುಕೊಳ್ಳುವ ಒಂದು ಅವಕಾಶವೂ ಕೂಡ ನೆಕ್ಸ್ಟ್ ಬರುವಂತಹ ಪಾರ್ಟಿಸಿಪೆಂಟ್ಸ್ಗಳಿಗೆ ಇರೋದ್ರಿಂದ ಈಗ ಒಂದು ಎಕ್ಸ್ಪೆಕ್ಟೇಷನ್ ನಮ್ಮದು ಬಹಳಷ್ಟಿದೆ. ಮತ್ತು ಸರ್ ಹೇಳಿದಾಗೆ ನಮಗೆ ಆ್ಯಕ್ಚುಲಿ ಇದು ಹಾಟ್ ಸೀಟ್ ಆಗಿದೆ. ಯಾರನ್ನು ಸೆಲೆಕ್ಟ್ ಮಾಡಬೇಕು, ಯಾರನ್ನು ವೆಯ್ಟಿಂಗ್ ಲಿಸ್ಟಲ್ಲಿ ಇಡಬೇಕು, ಅದು ಬಹಳ ದೊಡ್ಡ ಒಂದು ಸ್ಟ್ರೆಸ್ ಅಂತ ನಮಗಿದೆ ಅಂತಲೇ ನಾನು ಈ ಸಂದರ್ಭದಲ್ಲಿ ತಿಳ್ಕೊಂಡಿದ್ದೇನೆ. ಓಕೆ ಸರ್, ನಮ್ಮ ಇಂದಿನ ಸಂಚಿಕೆಯಲ್ಲಿ 6 ಜನ ಸ್ಪರ್ಧಾಳುಗಳು ಕಾಯ್ತಾ ಇದ್ದಾರೆ. ಸೊ ಅವರ ಒಂದು ಕಾತುರತೆಗೆ ನಮ್ಮ ಸ್ಪರ್ಧಾ ಕಣ ಕೂಡ ಕಾಯ್ತಾ ಇದೆ. ಮುಂದಿನ ಸ್ಪರ್ಧಾಳುವನ್ನ ಈಗ ಕರೆಯುವ ಸಮಯ. ಸಾನ್ವಿ KL ನಮ್ಮೊಂದಿಗಿದ್ದಾರೆ. ಹಲೋ ಸಾನ್ವಿ. ಹಲೋ, ಹೇಗಿದ್ದೀರಿ? ಫೈನ್ ಇದ್ದೀರಿ? ಓಕೆ, ಫೈನ್. ಇವತ್ತಿನ ಒಂದು ಸಂಚಿಕೆಯಲ್ಲಿ ನೀವು ರೆಡಿಯಾಗಿ ಬಂದಿದ್ದೀರಾ. ನನ್ನ ಸಂಸ್ಕೃತಿ ನನ್ನ ಪರಂಪರೆಯ ಬಗ್ಗೆ ಮಾತಾಡ್ಲಿಕ್ಕಿದ್ದೀರಾ. ಪ್ರಿಪರೇಷನ್ಸ್ ಎಲ್ಲ ಹೇಗೆ ನಡೀತು? ಚೆನ್ನಾಗಿ ನಡೀತು. ಖುಷಿಯಲ್ಲಿದ್ದೀರಾ? ಕಾನ್ಫಿಡೆಂಟ್ ಇದ್ದೀರಾ? ಇದ್ದೀರಾ? ಓಕೆ, ಸೊ ನಿಮಗೆ ಈಗ ನಾವು ಟೈಮನ್ನು ಕೊಡ್ತಾ ಇದ್ದೇವೆ. ಸೊ ನಿಮ್ಮ ಪ್ರೆಸೆಂಟೇಷನನ್ನು ನೋಡಲಿಕ್ಕಿದ್ದೇವೆ. ಎನಿವೇಸ್, ಆಲ್ ದ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ಶುಭೋದಯಗಳು. ನನ್ನ ಹೆಸರು ಸಾನ್ವಿ KL.
ನಾನು ನಿಮ್ಮ ಮುಂದೆ ನನ್ನ ಸಂಸ್ಕೃತಿ ನನ್ನ ಪರಂಪರೆ ಎಂಬ ವಿಷಯದ ಬಗ್ಗೆ ಒಂದೆರಡು ವಿಷಯಗಳು ಹೇಳಬಯಸುತ್ತೇನೆ. ಸಂಸ್ಕೃತಿ ಎನ್ನುವುದು ಎಲ್ಲ ಬರೆದಿಟ್ಟ ದಾಖಲೆ ಅಲ್ಲ, ಶಾಲಾ ಕಾಲೇಜುಗಳಲ್ಲಿ ಹೇಳಿಕೊಡುವ ಪಾಠವೂ ಅಲ್ಲ. ಅದು ನಮ್ಮ ಗುರು ಹಿರಿಯರಿಂದ ತಲೆಮಾರಿನಿಂದ ತಲೆಮಾರಿಗೆ ಬಂದಂಥ ನಡವಳಿಕೆ. ನಮ್ಮ ಸಂಸ್ಕೃತಿಯಲ್ಲಿ ಒಂದು ಮುತ್ತಿನಂಥ ಸಂದೇಶವಿದೆ. ಎಲ್ಲಾದರಿರು, ಎಂತಾದರಿರು, ಎಲ್ಲರನ್ನು ಗೌರವಿಸು, ಎಲ್ಲರನ್ನು ಒಂದೇ ರೀತಿಯಿಂದ ಕರುಣೆಯಿಂದ ನೋಡಿಕೊ. ಇಂತಹ ಮುತ್ತಿನಂಥ ಸಂದೇಶ ನಮ್ಮ ಸಂಸ್ಕೃತಿಯಲ್ಲಿದೆ. ಈ ಸಂಸ್ಕೃತಿ ಜೊತೆ ಮೌಲ್ಯಗಳ ಜೊತೆ ಸೇರಿದಾಗ ಅದು ಪರಂಪರೆಯಾಗುತ್ತದೆ. ನಮ್ಮ ಪರಂಪರೆ ತುಂಬ ಹಿರಿಯಾದದು. ನಮ್ಮ ಭಾರತದಲ್ಲಿ ಹಲವು ಧರ್ಮಗಳು, ಹಲವು ಆಚರಣೆಗಳಿವೆ. ಈ ಎಲ್ಲ ಆಚರಣೆಗಳ ಬಗ್ಗೆ ಒಂದೆರಡು ವಿಷಯಗಳು ಹೇಳಬಯಸುತ್ತೇನೆ. ನಮ್ಮ ಪರಂಪರೆ ಮತ್ತು ಸಂಸ್ಕೃತಿ ವಿಶಾಲ ವ್ಯಾಪ್ತಿಯನ್ನು ಹೊಂದಿರುವ ಪರಿಕಲ್ಪನೆಯಾಗಿದೆ. ನಾವು ಆಡುವ ಭಾಷೆ, ನಾವು ಉಡುವ ಬಟ್ಟೆ, ನಾವು ತಿನ್ನುವ ಆಹಾರದಲ್ಲಿ ಕೂಡ ಇದು ಬೆರೆದುಕೊಂಡು ಹೋಗಿದೆ. ನಮ್ಮ ಸಂಸ್ಕೃತಿ ಹಾಗೂ ಪರಂಪರೆ ಸಂಪ್ರದಾಯದ ಮೂಲಗಳಿಂದ ರೂಪುಗೊಂಡಿದೆ. ಈ ಸಂಸ್ಕೃತಿ ಮತ್ತು ಪರಂಪರೆ ಬಗ್ಗೆ ಹೇಳಲು ಪ್ರಯತ್ನಿಸ್ತೇನೆ. ಅತಿಥಿ ದೇವೋ ಭವ ನಮ್ಮ ಭಾರತದಲ್ಲಿ ಅಭ್ಯಾಸಿಸುವಂಥ ಅತಿ ಪುರಾತನ, ಅತಿ ಶ್ರೇಷ್ಠ, ಅತಿ ಶ್ರೀಮಂತ ಸಂಪ್ರದಾಯ ಅಂತ ಹೇಳ್ಬೋದು. ನಮ್ಮ ಮನೆಗೆ ಬಂದಂಥ ಅತಿಥಿಗಳನ್ನು ನಾವು ದೇವರಂತೆ ಸತ್ಕರಿಸುತ್ತೇವೆ, ಅವರಲ್ಲೇ ದೇವರನ್ನು ಕಾಡುತ್ತೇವೆ. ನಾನೊಂದು ಇತ್ತೀಚಿನ ಉದಾಹರಣೆ ಕೊಡ್ಬೋದಾ? ನಮ್ಮ ಮನೆಗೆ ಇತ್ತೀಚೆಗೆ ಸೆನ್ಸಸ್ಸಿಗೆ ಅಂತ ಕೆಲವರು ಬಂದಿದ್ದರು. ಅವರಿಗೆ ನಾವು ಅಟ್ಲೀಸ್ಟ್ ತಿಂಡಿ, ಚಹಾ, ಜ್ಯೂಸ್ ಇದು ಕೇಳದಿದ್ದರೂ ನೀರು ಕೊಟ್ಟಾದರೂ ಉಪಚರಿಸಿದ್ದೇವೆ. ಇದು ನಮ್ಮ ಶ್ರೇಷ್ಠ ಭಾರತದ ಪರಂಪರೆ, ನನ್ನ ಪರಂಪರೆ, ನನ್ನ ಸಂಸ್ಕೃತಿ. ನಮ್ಮ ಭಾರತದಲ್ಲಿ ಇಲ್ಲಿವರೆಗೂ ಕೂಡ ಯಾವುದೇ ಕೆಲಸವನ್ನು ಮಾಡುವ ಮುಂಚೆ ನಮ್ಮ ಹಿರಿಯರ ಪಾದವನ್ನು ಮುಟ್ಟಿ ನಮಸ್ಕರಿಸಿ ಅವರ ಆಶೀರ್ವಾದಗಳೊಂದಿಗೆ ನಮ್ಮ ಕೆಲಸವನ್ನು ಮಾಡ್ತೇವೆ. ಇದು ನನ್ನ ಶ್ರೇಷ್ಠ ಭಾರತದ ಪರಂಪರೆ. ಇಂದಿಗೂ ಕೂಡ ನಾನು ಇವತ್ತು ಇಲ್ಲಿಗೆ ಬರೋ ಮುಂಚೆ ಕೂಡ ನನ್ನ ತಂದೆ ತಾಯಿಗಳ ಕಾಲು ಮುಟ್ಟಿ ಅವರಿಂದ ಆಶೀರ್ವಾದ ಪಟ್ಟು ನಾವಿಲ್ಲಿ ನನ್ನ ಭಾಷಣ ಮಾಡಲಿಕ್ಕೆ ಬಂದಿದ್ದೇನೆ. ಇದು ನನ್ನ ಪರಂಪರೆ, ಇದು ನನ್ನ ಸಂಸ್ಕೃತಿ. ಭಾರತದಲ್ಲಿ ಹಲವು ಧರ್ಮಗಳಿವೆ. ಹಲವು ಧರ್ಮಗಳು ತಿಂಗಳುಗಟ್ಟಲೆ ಒಂದೊಂದು ಹಬ್ಬಗಳು, ಅಂದರೆ ದಸರಾ ಸಮಯದ ಈಗ ನೋಡಿದ ಅಕ್ಟೋಬರಲ್ಲಿ ದಸರಾ, ವಿಜಯದಶಮಿ, ಹೀಗೆ ಹಲವಾರು ಹಬ್ಬ. ಈ ಒಂದೊಂದು ಹಬ್ಬ ಕೂಡ ಒಂದೊಂದು ಸಂದೇಶವನ್ನು ನೀಡ್ತದೆ. ಹೇಗೆ ವಿಜಯದಶಮಿ ಕೆಟ್ಟದರ ನಾಶ, ಒಳ್ಳೆಯದರ ವಿಜಯ. ದೀಪಾವಳಿ ಕತ್ತಲಿನಿಂದ ಬೆಳಕಿನತ್ತ ದಾರಿ. ಹೀಗೆ ಪ್ರತಿಯೊಂದು ಹಬ್ಬ ಒಂದೊಂದು ಸಂದೇಶವನ್ನು ನೀಡುತ್ತದೆ. ಇಂಥ ಮುತ್ತಿನಂಥ ಸಂದೇಶವನ್ನು ನೀಡುವಂಥ ಸಂಸ್ಕೃತಿ ಹಾಗೂ ಪರಂಪರೆ ನಮ್ಮ ಭಾರತೀಯರದು. ಹೀಗೆ ಇದನ್ನು ನಡೆಸಿಕೊಂಡು ಹಾಗೆ ಇದನ್ನು ಮುಂದುವರಿಸುವಂಥ ಜವಾಬ್ದಾರಿ ಹಾಗೂ ಅದರ ಜವಾಬ್ದಾರಿ ನಮ್ಮ ಮೇಲಿದೆ. ಇದನ್ನು ಕಾಪಾಡೋದು ಹಾಗೂ ಮುಂದಿನವಳಿಸುವುದು ನಮ್ಮ ಭಾರತದ ಪರಂಪರೆ, ನನ್ನ ಪರಂಪರೆ, ನನ್ನ ಸಂಸ್ಕೃತಿ, ನನ್ನ ಭಾರತದ ಸಂಸ್ಕೃತಿ. ಹಾಗಾದರೆ ನಾನು ಹೇಳ್ಬೋದು, ನಮ್ಮ ಪರಂಪರೆ ಮತ್ತು ಸಂಸ್ಕೃತಿಯನ್ನು ಮುಂದುವರಿಸುವಂಥದ್ದು ನಮ್ಮ ಮೇಲಿದೆ. ಹಾಗೆ ನಮ್ಮ ಮುಂದಿನ ಪೀಳಿಗೆಗೆ ಅದನ್ನು ನೀಡುವಂಥ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ. ಅದನ್ನು ನಾವು ಮುಂದುವರಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಕೊನೆಗೊಳಿಸಿದ್ದೇನೆ. ಧನ್ಯವಾದಗಳು. ಸಾನ್ವಿ, ಹೇಗಾಯಿತು? ಯಾಕೆ ಹೆದರಿಕೆ ಆಯಿತಾ ನಿಮಗೆ? ನನಗೆ ಅಲ್ಲಿ ನೋಡೋದು ಇಲ್ಲಿ ನೋಡೋದು ಸ್ವಲ್ಪ. ಓಕೆ, ಸೊ ಎನಿವೇಸ್ ಒಳ್ಳೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿದ್ದೀರಾ. ಸೊ ನಮ್ಮ ಜಡ್ಜಸ್ ಕಾಯ್ತಾ ಇದ್ದಾರೆ ನೋಡಿ, ಕಮೆಂಟ್ಸ್ ಆ್ಯಂಡ್ ಕಾಂಪ್ಲಿಮೆಂಟ್ಸ್ ಹೇಗೆ ಬರ್ತದೆ ಅಂತ ಹೇಳೋದನ್ನು ನಾವೀಗ ನೋಡುವಂತಹ ಸಮಯ. ಸೊ ಜಡ್ಜಸ್ಗಳಿಗಾಗಿ ಕೇಳ್ತಾ ಇದ್ದೇನೆ. ಸೊ ಅಲ್ವಿಂದಂತಿ ಸರ್, ನಿಮ್ಮ ಒಂದು ಕಮೆಂಟ್ಸ್ ಆ್ಯಂಡ್ ಕಾಂಪ್ಲಿಮೆಂಟ್ಸ್ ಫಸ್ಟಾಗಿ ಕೇಳ್ತಾ ಇದ್ದೇನೆ. ಸಾನ್ವಿ, ನಮ್ಮ ಸ್ಟುಡಿಯೋ ಪಕ್ಕದಲ್ಲಿ ಇಂದ್ರಹಳ್ಳಿ ರೈಲ್ವೆ ಸ್ಟೇಷನ್ ಇದೆ. ನಿಮ್ಮ ಟ್ರೈನ್ ಎಷ್ಟು ಗಂಟೆಗೆ? ಟಿಕೆಟ್ ತಗೊಂಡಿದ್ದೀರಾ? ಹೋಗ್ಲಿಕ್ಕುಂಟಾ? ಮತ್ತೆ ಯಾಕೆ ಅದು ಒಮ್ಮೆಲೆ ಎಂತ ನೆರೆ ಬಂದಾಗೆ ರಭಸ ಈ ಆಣೆಕಟ್ಟಿನ ಗೇಟ್ ಓಪನ್ ಮಾಡಿದಾಗೆ ರಪಕ್ಕ ಹೇಳಿದ್ ಬಿಟ್ರಿ. ಓಕೆ, ಟಾಪಿಕ್ ಏನಿತ್ತು ಇವತ್ತಿನದ್ದು? ನನ್ನ ಸಂಸ್ಕೃತಿ, ನನ್ನ ಪರಂಪರೆ. ನೀವು ಮಾತನಾಡಿದ್ದೇನು? ನನ್ನ ಸಂಸ್ಕೃತಿ, ನನ್ನ ಪರಂಪರೆ. ಟಾಪಿಕ್ ಕೊಟ್ಟದ್ದು ನೋಡಿ, ಅಭಿವ್ಯಕ್ತ. ಅದರ ಟ್ಯಾಗ್ ಲೈನ್ ಏನು? ನನ್ನ ಧ್ವನಿ, ನನ್ನ ಶಕ್ತಿ. ನನ್ನ ಧ್ವನಿ, ನನ್ನ ಶಕ್ತಿ. ನಾವು ಟಾಪಿಕ್ ಕೊಟ್ಟದ್ದು ನನ್ನ ಸಂಸ್ಕೃತಿ, ನಮ್ಮ ಪರಂಪರೆ. ಸೊ ನೀವು ಮಾತನಾಡಿದ್ದು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ. ಸೊ ನಮ್ಮ ಬೇಡ, ನಂದು ನಿಲುವು ಏನು ಸಂಸ್ಕೃತಿಯಲ್ಲಿ, ಸಂಪ್ರದಾಯದಲ್ಲಿ ಅದು ಬೇಕಿತ್ತು. ಖುಷಿಯಾದದ್ದು ನನಗೆ ಗಣತಿಯ ಬಗ್ಗೆ ನೀವು ಮಾತನಾಡಿದಿರಿ, ರೆಲೆವೆಂಟ್ ಥಿಂಗ್ಸ್. ಓಕೆ, ದಸರಾ ಸೆಪ್ಟೆಂಬರ್ನಲ್ಲಿ ಮುಗಿದಿದೆ, ಅಕ್ಟೋಬರ್ನಲ್ಲಿ ಶಾಲೆ ಪ್ರಾರಂಭ ಆಗಿದೆ. ಅದು ತೊಂದರೆ ಇಲ್ಲ, ನಾರ್ಮಲಿ ನಮಗೆ ಅಕ್ಟೋಬರ್ನಲ್ಲಿ ರಜೆ ಸಿಗುವುದು. ಸೊ ದಸರಾ, ಸೊ ಇದನ್ನೆಲ್ಲ ಆ್ಯಡ್ ಮಾಡಿದ್ದೀರಿ, ರೆಲೆವೆಂಟ್ ಥಿಂಗ್ಸನ್ನು ಆ್ಯಡ್ ಮಾಡಿದ್ದೀರಿ. ಮತ್ತು 2 ಸರಿ ನೀವು ಮೈಕ್ ಚೇಂಜ್ ಮಾಡಿದ್ದೀರಿ, ಈ ಕೈಯಿಂದ ಈ ಕೈಗೆ. ನನಗೆ ಭಾರಿ ಖುಷಿ ಆಯಿತು ನನಗೆ. ಇಲ್ಲದಿದ್ದರೆ ನಮ್ಗೆ ಯಾವಾಗಲೂ ಕಾರ್ಡ್ಲೆಸ್ ಮೈಕ್ ಸಿಗೋದಿಲ್ಲ ಅಲ್ವಾ? ಸಿಗ್ತದೆ ಮನೇಲಿ? ಉಂಟಾ? ಇಲ್ಲಲ್ಲ. ಚಪಾತಿ ಲಟ್ಟಿಸುವ ಲಟ್ಟಣಿಗೆ ಮಾತ್ರ ಉಂಟು ಕೈಯಲ್ಲಿ. ಸೊ ಅದನ್ನು ಸ್ಲೋಲಿ ಚೇಂಜ್ ಮಾಡಿದ್ದೀರಿ ನೀವು. ದಟ್ ಈಸ್ ದ ಬೆಸ್ಟ್ ಥಿಂಗ್.
ಓಕೆ, ಒಂದೇ ಕೈಯಲ್ಲಿ ಆ್ಯಕ್ಷನ್ ಮಾಡಬೇಕಾಗಿಲ್ಲ, 2 ಕೈಯಲ್ಲಿ ಮಾಡ್ಬೋದು. 2-3 ಕಡೆಯಲ್ಲಿ ತಪ್ಪಿತು, ನೀವು ಹಿಂದೆ ಬರಲಿಲ್ಲ, ಆ ಶಬ್ದಕ್ಕೆ ಹಿಂದೆ ಬರಲಿಲ್ಲ, ಮುಂದೆ ಹೋದ್ರಿ. ಓಕೆ, ಅದು ಕೂಡ ನೀವು ಇವತ್ತು ಭಾಷಣಕ್ಕೆ ಬಂದದ್ದು ತಂದೆ ತಾಯಿಯ ಕಾಲನ್ನು ಮುಟ್ಟಿ ನಮಸ್ಕರಿಸಿ ಅವರ ಆಶೀರ್ವಾದ ಪಡೆದು. ಅದು ಈಗ ಹೇಳ್ತಿದ್ರಿ, ನೀವು ಭಾಷಣದಲ್ಲಿ ಏನು ಹೇಳಿದಿರಿ ಅದು ಈ ಎಪಿಸೋಡ್ ಟೆಲಿಕಾಸ್ಟ್ ಆಗುವಾಗ ನೋಡಿ. ಸೊ ನಾವು ಇರುವುದು ನಿಮ್ಮ ಪಾಸಿಟಿವ್ಸ್ ಹೇಳಲಿಕ್ಕೆ, ನೆಗೆಟಿವ್ಸ್ ಎಲ್ಲ ಬೇಡ. ಸೊ ರೈಲ್ವೆ ಟಿಕೆಟ್ ಯಾಕೆ ಹೇಳಿದೆ ಅಂದರೆ ಯಾಕೆ ಅವಸರ ಅದು ಅಂತ ಗೊತ್ತಾಗೋದಿಲ್ಲ. ಸೊ ಇನ್ನು ಮುಂದಕ್ಕೆ ಮುಂದಿನ ಹಂತಕ್ಕೆ ತೇರ್ಗಡೆ ನೀವು ಆದರೆ ಒಂದು ಗೋಡೆಯಲ್ಲಿ ಒಂದು ಪಾಯಿಂಟ್ ಮಾಡಿ, ಅದಕ್ಕೊಂತಲೇ ಪಾಯಿಂಟ್ ಮಾಡಬೇಡಿ, ಏನಾದರೂ ಒಂದು ನೋಡಿ, ಅದನ್ನೇ ನೋಡಿ ಮಾತನಾಡಿ. ಸೊ ನಿಮ್ಮ ಮುಂದೆ ಜಡ್ಜಸ್ ಇಲ್ಲದಿದ್ದರೂ ಕೂಡ ನೀವು ಆಚೆ ಈಚೆ ನೋಡ್ಬೋದು, ಒಂದೇ ಕಡೆಯಲ್ಲಿ ನೋಡಬೇಕಾಗಿ ಏನಿಲ್ಲ. ಸೊ ನನಗೆ ಭಾರಿ ಖುಷಿಯಾದದ್ದು, ಎಲ್ಲಿ ತಪ್ಪಿದೆ ನೋಡಿ ಅಲ್ಲಿ ವಾಪಸ್ ನೀವು ಬರದೆ ಮುಂದಕ್ಕೆ ಹೋಗಿದ್ದೀರಿ. ಸೊ ನಾವು ಮಲಗಿದ್ರು ಹೋಯ್ತದು, ಕಣ್ಣು ಮುಚ್ಚಿ ಹೋಯಿತು. ಎಪಿಸೋಡ್ ಟೆಲಿಕಾಸ್ಟ್ ಆಗುವಾಗ ನಿಮ್ಮ ಮಿಸ್ಟೇಕ್ಸ್ ನಿಮ್ಗೆ ಗೊತ್ತಾಗುತ್ತೆ. ನನಗಿಂತ ಸೂಕ್ಷ್ಮ ದರ್ಶಕ ಇರುವುದು ಈ ಜನನತ್ತ. ಈ ಜನ ಭಯಂಕರ ಇದು ಎಂತ ಮೈಕ್ರೋಸ್ಕೋಪ್ ಇದ್ದ ಹಾಗೆ, ಕರೆಕ್ಟ್ ಒಬ್ಸರ್ವ್ ಮಾಡಿದ್ದಾರೆ, ಕರೆಕ್ಟ್ ಹೇಳ್ತಾರೆ. ಕೇಳಿ. ಹಾಯ್ ಸಾನ್ವಿ, ಜಾಸ್ತಿ ಕಮೆಂಟ್ಸ್ ಏನಿಲ್ಲ. ಸರ್ ಹೇಳಿದ್ದಕ್ಕೊಂದು 2 ಆ್ಯಡ್ ಮಾಡ್ತೇನೆ ಅಷ್ಟೇ. ಒಂದು ಫಸ್ಟ್ ಪಾಸಿಟಿವ್ ಮಾತಾಡೋದಾದರೆ, ನೀವು ಸೆನ್ಸಸ್ನ ಎಕ್ಸಾಂಪಲ್ಗಳನ್ನು ತಗೊಂಡು ಬಂದ್ರಿ, ಮತ್ತು ಎಲ್ಲ ಧರ್ಮದ ಒಂದು ಕಲ್ಚರನ್ನು ನಮ್ಮ ಸಂಸ್ಕೃತಿ ಅಂತ ಹೇಳಿದರೆ ಅದು ಬಹಳ ಪಾಸಿಟಿವ್ ಪಾಯಿಂಟ್. ಸೊ ಅದು ಅದೇ ರೀತಿಯಾಗಿ ನ್ಯೂಟ್ರಲ್ ಸ್ಟ್ಯಾಂಡ್ಸ್ಗಳನ್ನು ನೀವು ನಿಮ್ಮ ಸ್ಪೀಚಸ್ಗಳಲ್ಲಿ ಇಟ್ಕೊಳ್ಳುವಂಥದ್ದು ಅದು ತುಂಬ ಒಳ್ಳೆಯ ವಿಷಯ. ಅದೇ ಸ್ವಲ್ಪ ಫಾಸ್ಟ್ ಆಯಿತು. ಈ ಫಾಸ್ಟ್ ಆಗೋದ್ರಿಂದ ಏನು ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿದ್ರೆ, ನೀವು ಸೆಂಟೆನ್ಸನ್ನು ಎಂಡ್ ಮಾಡ್ತಿಲ್ಲ. ಸೊ ಒಂದು ಸೆಂಟೆನ್ಸ್ ಮಾತಾಡ್ತಾ ಅದಕ್ಕೆ ಫುಲ್ ಸ್ಟಾಪ್ ಇಲ್ಲ, ಆ ಸೆಂಟೆನ್ಸಿಂದ ಇಮಿಡಿಯೇಟ್ ಸೆಕೆಂಡ್ ಸೆಂಟೆನ್ಸಿಗೆ ಜಂಪ್ ಆಗ್ತಿದ್ದೀರಿ. ಸೊ ಇದರಿಂದ ನಮಗೆ ಅಂದರೆ ನಾರ್ಮಲ್ ಆಡಿಯನ್ಸ್ ಅಥವಾ ನಾರ್ಮಲ್ ಜಡ್ಜಸ್ಗಳಿಗೆ ಕೂತ್ಕೊಂಡು ನೋಡುವಾಗ ಅದು ನೀವು ಎಲ್ಲಿ ಮುಗಿಸ್ತಿದ್ದೀರಿ, ಎಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀರಿ, ಆ ಸೆಂಟೆನ್ಸ್ ಇದು ಗೊತ್ತಾಗ್ತಿಲ್ಲ. ಅಂದರೆ 2-3 ವಿಷಯಗಳು ಓವರ್ಲ್ಯಾಪ್ ಆದಂತೆ ಸ್ವಲ್ಪ ಅನಿಸ್ಕೊಂಡು, ಸೊ ಅದರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಿ. ಮತ್ತು ಓಕೆ, ಅದೇ ಒಂದು. ಮತ್ತು ಇನ್ನೊಂದು, ನಿಮ್ಮ ಬಾಡಿ ಮೂಮೆಂಟ್ಸ್ಗಳು ತುಂಬ ಜಾಸ್ತಿ ಆಯಿತು ಅಂತ ಅನಿಸ್ತು. ಅಂದರೆ ಎಷ್ಟು ಬೇಕು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆಗ್ತದೆ. ಆವಾಗ ನಿಮ್ಗೆ ಏನಾಗ್ತದೆ ಅಂತ ಹೇಳಿದರೆ ಸ್ವಲ್ಪ ಡೈವರ್ಟ್ ಆಗುವಂಥ ಪಾಸಿಬಿಲಿಟೀಸ್ ಇರ್ತದೆ ನಿಮ್ಮ ಕಂಟೆಂಟ್ಗಳಿಂದ. ಸೊ ನಿಮ್ಮ ಬಾಡಿ ಮೂಮೆಂಟ್ ಇರೋದು ತುಂಬ ಪಾಸಿಟಿವ್ ವಿಷಯ. ಬಟ್ ಅದನ್ನು ಸ್ವಲ್ಪ ಕಂಟ್ರೋಲ್ಡ್ ಬಾಡಿ ಮೂಮೆಂಟ್ಗಳನ್ನು ಕೊಡಿ. ತುಂಬ ಮೂಮೆಂಟ್ ಮಾಡಿದ ಕೂಡಲೇ ನಿಮ್ಮ ಮೈಕ್ ಹಂದಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದೆಲ್ಲ ಸ್ವಲ್ಪ ಸಣ್ಣ ಪ್ರಾಬ್ಲಮ್ಸ್ಗಳು ಬರ್ತದೆ. ಸೊ ಹಾಗಾಗಿ ಇದು ನಾವು ಜಸ್ಟ್ ನಿಮಗೆ ನೆಕ್ಸ್ಟ್ ಕರೆಕ್ಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಿರೋಂಥ ವಿಷಯ. ಇದು ನೆಗೆಟಿವ್ ಖಂಡಿತವಲ್ಲ, ಸ್ವಲ್ಪ ಡೆವಲಪ್ಮೆಂಟ್ ಮಾಡ್ಕೊಳ್ಳಿಕ್ಕೆ ನೆಕ್ಸ್ಟ್ ರೌಂಡ್ ಅವಕಾಶ ಸಿಕ್ಕಿದ್ರೆ ಅಲ್ಲಿ ಡೆವಲಪ್ಮೆಂಟ್ ಮಾಡ್ಕೊಳ್ಳಿಕ್ಕಿರುವಂಥ ಕೆಲವು ಸಜೆಷನ್ಸ್ ಹತ್ರ ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಾರೆ. ಥ್ಯಾಂಕ್ ಯು. ಸಾನ್ವಿ ಅವರೇ, ಹೇಗನ್ಸಿತ್ತು? ಜಡ್ಜಸ್ ಕಮೆಂಟ್ಸನ್ನು ಕೊಟ್ಟಿದ್ದಾರೆ, ಅದರೊಟ್ಟಿಗೆ ಕಾಂಪ್ಲಿಮೆಂಟ್ಸ್ ಕೂಡ ಒಟ್ಟೊಟ್ಟಿಗೆ ಬಂದಿದೆ ಅಲ್ವಾ? ಸೊ ಹೇಗನ್ಸಿತ್ತು ನಿಮಗೆ? ಕಮೆಂಟ್ಸ್ ಅಂತ ಎಣಿಸಿದ್ರೆ ಅಥವಾ ಕಾಂಪ್ಲಿಮೆಂಟ್ಸ್ ಎಣಿಸಿದ್ರೆ ಅದನ್ನು ಫಸ್ಟ್ ಹೇಳಿ ನನಗೆ. ಅದು ನನ್ನ ಸ್ಪೀಡ್ ಬಗ್ಗೆ ಅಂತ ಹೇಳಿದಂಗೆ ಒಂದು ರೀತಿ ಅವ್ರು ನನಗೆ ಒಳ್ಳೆ ಮಾತು ನನ್ನನ್ನು ಚೇಂಜ್ ಮಾಡಲಿಕ್ಕೊಂದು ಅವಕಾಶ ಕೊಟ್ಟಾಗಿತ್ತು. ಮತ್ತು ಅವರೆಲ್ಲ ಮಾತುಗಳನ್ನು ಅವರ ಹೇಳಿದ ಮಿಸ್ಟೇಕ್ಸ್ಗಳನ್ನು ಚೇಂಜ್ ಮಾಡುವಂತೆ ಸ್ವಲ್ಪ ಅಂದರೆ ಟಿಪ್ಸ್ ಸಿಕ್ಕಿದೆ ನಿಮಗೆ. ಸೊ ನೆಕ್ಸ್ಟ್ ರೌಂಡಿಗೆ ಬಂದರೆ ನೀವು ಅಥವಾ ಯಾವುದೇ ಒಂದು ಕಾಂಪಿಟೇಷನ್ ಹೋದರೆ ಇದನ್ನು ಟಿಪ್ಸನ್ನು ಫಾಲೋ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಫೈನಲಿ ಸೊ ನಾವು ಸರ್ ಹತ್ರ ಕೇಳಲೇಬೇಕು ಈಗ, ಜಡ್ಜಸ್ ಇಬ್ಬರು ಕೂಡ ನಿಮ್ಮನ್ನು ಮುಂದಿನ ರೌಂಡ್ಗೆ ಸೆಲೆಕ್ಟ್ ಮಾಡಿದಾರಾ ಆರ್ ವೇಟಿಂಗ್ ಲಿಸ್ಟ್ನಲ್ಲಿ ಇಟ್ಟಿದ್ದಾರಾ ಅಂತ. ತೀರ್ಪುಗಾರರೇ, ಸಾನ್ವಿ, ಸದ್ಯಕ್ಕೆ ನಾವು ನಿಮ್ಮನ್ನು ವೆಯ್ಟಿಂಗಲ್ಲಿ ಇಡ್ತಿದ್ದೇವೆ. ಓಕೆ, ನಾವು ಈ ರೌಂಡ್ನ ಎಂಡಲ್ಲಿ ನಾವು ರಿಸಲ್ಟ್ನ ನಿಮಗೆ ತಿಳಿಸ್ತೇವೆ. ಥ್ಯಾಂಕ್ ಯು. ಓಕೆ, ಸಾನ್ವಿ ಅವರನ್ನ ವೇಟಿಂಗ್ ಲಿಸ್ಟ್ನಲ್ಲಿ ಇಟ್ಟಿದ್ದಾರೆ. ಸೊ ನಿಮ್ಮ ರಿಸಲ್ಟ್ಸ್ ಕೂಡಲೇ ಬರಲಿಕ್ಕಿದೆ ಸ್ವಲ್ಪ ಹೊತ್ತಲ್ಲಿ. ಸೊ ವೇಟಿಂಗ್ ಲಿಸ್ಟ್ಗೋಸ್ಕರ ಕಾಯ್ತಾ ಇರಿ. ಆಲ್ ದ ಬೆಸ್ಟ್. ಯಾ, ನಮ್ಮ ಮುಂದಿನ ಸ್ಪರ್ಧಾಳು ಆಶ್ಲೇಷಾ ಡಿ ಪೂಜಾರಿ. ಆಶ್ಲೇಷಾ, ಆಡಿಷನ್ನಿಂದ ಸೆಲೆಕ್ಟ್ ಆಗಿ ಈ ರೌಂಡ್ಗೆ ಬಂದಿದ್ದೀರಾ, ಪ್ರಿಪರೇಷನ್ಸನ್ನು ಮಾಡ್ಕೊಂಡು ಬಂದಿದ್ದೀರಾ? ಹೌದು. ಎಷ್ಟೆಲ್ಲ ಆಗಿದೆ ಪ್ರಿಪರೇಷನ್ಸ್? ಸುಮಾರಾಗಿದೆ, ನಿನ್ನೆಯಿಂದ ಪ್ರಾಕ್ಟೀಸ್ ಮಾಡ್ತಿದ್ದೆ. ಓಕೆ, ನಿನ್ನೆಯಿಂದ ಪ್ರಾಕ್ಟೀಸ್ ಮಾಡ್ತಾನೆ ಇದ್ದೀರಾ. ಸೊ ಈಗ ತನಕ ಪ್ರಾಕ್ಟೀಸ್ ಮಾಡಿದ್ದೀರಾ? ಹೌದು. ಓಕೆ, ಸೊ ನಿಮ್ಮ ಪ್ರಾಕ್ಟೀಸ್ ಯಾವ ರೀತಿಯಲ್ಲಿ ಪ್ರತಿಬಿಂಬಿಸ್ತದೆ ನಿಮ್ಮನ್ನು ಇವತ್ತಿನ ಒಂದು ಸ್ಪರ್ಧೆಯಲ್ಲಿ ಅಂತ ಹೇಳಿ ನೋಡುವಂತಹ ಸಮಯ. ಆಲ್ ದ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು. ನನಗೆ ವೀಣೆ ಕಲೆಯ ಬಗ್ಗೆ ಅಪಾರ ಆಸಕ್ತಿ. ನಾವು ಆ ವೀಣೆಯನ್ನು ಗಮನಿಸಿದರೆ ಅದರಲ್ಲಿ ತಂತಿಗಳಿವೆ. ಆ ತಂತಿಗಳಲ್ಲಿ ಸ್ವರ ಹೊರಡುತ್ತದೆ, ಆದರೆ ತಂತಿಯು ಸ್ಥಿರವಾಗಿರುತ್ತದೆ. ಯಾವ ರೀತಿ ತಂತಿಯಲ್ಲಿರುವ ಸ್ವರವು ಮೀಟಿದಾಗ ಮಾತ್ರ ಹೊರಹೊಮ್ಮುತ್ತದೆಯೋ ಅದೇ ರೀತಿ ಸಂಸ್ಕೃತಿ ಹಾಗೂ ಪರಂಪರೆಯು. ಸಂಸ್ಕೃತಿ ಎಂಬುದು ವೀಣೆಯ ತಂತಿಯ ಹಾಗೆ, ಅದನ್ನು ಮೀಟುವಂತಹ ಕ್ರಿಯೆ ಪರಂಪರೆ. ವೀಣೆಯ ತಂತಿಯು ಜಡವಾಗಿದ್ದರೆ ಪ್ರಯೋಜನವಿಲ್ಲ, ಆದರೆ ಸಂಸ್ಕೃತಿಯ ಜೊತೆಗೆ ಪರಂಪರೆಯೂ ಇರಬೇಕು. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಆಶ್ಲೇಷಾ. ನಾನಿವತ್ತು ನನ್ನ ಸಂಸ್ಕೃತಿ ಹಾಗೂ ನನ್ನ ಪರಂಪರೆ ಎಂಬ ವಿಷಯದ ಕುರಿತು ಮಾತನಾಡಲು ಬಂದಿದ್ದೇನೆ.
ಸಾಮಾನ್ಯವಾಗಿ ನಾವೆಲ್ಲರೂ ಈ 2 ಪದಗಳನ್ನು ನಮ್ಮ ಜೀವನದಲ್ಲಿ ಬಳಸುತ್ತೇವೆ. ಆದರೆ ಈ ಪದಗಳ ಅರ್ಥವನ್ನು ನಾವು ಹೆಚ್ಚಿನವರಲ್ಲಿ ತಿಳಿದಿರೋದಿಲ್ಲ. ನನ್ನ ಪ್ರಕಾರ ಈ 2 ಪದಗಳ ಅರ್ಥ ಒಂದೇ, ಆದರೆ ಇದರ ಅಂತರಾರ್ಥವು ಮಾತ್ರ ಭಿನ್ನವಾಗಿದೆ. ಸಂಸ್ಕೃತಿ ಎಂಬುದು ಸುಲಭವಾಗಿ ಹೇಳುವುದಾದರೆ ಒಂದು ಜೀವನ ವಿಧಾನ. ನಾವು ಹೇಗೆ ಸಜ್ಜನರಾಗಿ ಜೀವನವನ್ನು ನಡೆಸುವುದೋ ಅದೇ ಸಂಸ್ಕೃತಿ. ಆದರೆ ಪರಂಪರೆ ಎಂದರೆ ಹಾಗಲ್ಲ. ಪರಂಪರೆ ಎಂದರೆ ನಮ್ಮ ಹಿಂದಿನ ಪೀಳಿಗೆಯವರು, ನಮ್ಮ ಹಿರಿಯರು ಹೇಗೆ ಬದುಕುತ್ತಿದ್ದರು, ನಾವು ಹೇಗೆ ಬದುಕುತ್ತಿದ್ದೇವೆ, ಹಾಗೆ ನಮ್ಮ ಮುಂದಿನ ಪೀಳಿಗೆಯವರು ಹೇಗೆ ಬದುಕುವರು, ಇವೆಲ್ಲವನ್ನು ಸೇರಿದರೆ ಪರಂಪರೆ. ಸಂಸ್ಕೃತಿಯು ಒಂದು ದಾರಿ ಇದ್ದಾಗೆ, ಅದು ಸ್ಥಿರವಾಗಿರುತ್ತದೆ. ಆದರೆ ಅದರಲ್ಲಿ ನಡೆದುಕೊಂಡು ಹೋದರೆ, ಆ ದಾರಿಯಲ್ಲಿ ನಡೆದುಕೊಂಡು ಹೋದರೆ ಅದೇ ಪರಂಪರೆ. ಆ ಪರಂಪರೆಯು ಚಲನಶೀಲನವಾಗಿರುವಂಥದ್ದು. ಆದರೆ ಈ ಸಂಸ್ಕೃತಿ ಎಂಬುದು ಹಿಂದಿನಿಂದಲೂ ಇಂದಿನವರೆಗೂ ಒಂದೇ ಆಗಿರುತ್ತದೆ. ಆದರೆ ಪರಂಪರೆಯು ಬದಲಾಗುತ್ತದೆ. ಉದಾಹರಣೆಗೆ, ಈಗ ನಾವೆಲ್ಲರೂ ಉಡುಪುಗಳನ್ನು ಧರಿಸುತ್ತೇವೆ. ಈ ಉಡುಪುಗಳನ್ನು ಧರಿಸುವಂಥದ್ದು ಸಂಸ್ಕೃತಿ. ಆದರೆ ನಾವು ಉಡುಪುಗಳನ್ನು ಹೇಗೆ ಧರಿಸಬೇಕೆಂಬುದು ಅಥವಾ ಯಾವ ರೀತಿಯಾಗಿ ಧರಿಸಬೇಕೆಂಬುದು ಪರಂಪರೆ. ನಮ್ಮ ಹಿಂದಿನ ಹಿರಿಯರು ಧೋತಿ, ಶಾಲು, ಪಂಚೆ ಇವೆಲ್ಲವನ್ನು ಧರಿಸುತ್ತಿದ್ದರು, ಹಾಗೆ ಸೀರೆಗಳನ್ನು ಉಡುತ್ತಿದ್ದರು. ಆದರೆ ಈಗ ಪ್ಯಾಂಟು, ಶರ್ಟು, ಅಂಗಿ ಇವೆಲ್ಲವನ್ನು ಧರಿಸುತ್ತಾರೆ. ಹಾಗಂತ ಅದೂ ತಪ್ಪಲ್ಲ, ಇದೂ ತಪ್ಪಲ್ಲ. ಅಂದಿಗೆ ಅದು ಸರಿ, ಇಂದಿಗೆ ಇದು ಸರಿ. ಹಾಗಾಗಿ ನಾವು ಮೈ ಮುಚ್ಚುವಂತೆ ಧರಿಸುವಂತಹ ಬಟ್ಟೆ ಸಂಸ್ಕೃತಿಯಾದರೆ, ಪರಂಪರೆಯು ನಾವು ಬಟ್ಟೆಗಳನ್ನು ಹೇಗೆ ಧರಿಸುತ್ತೇವೆ ಎಂಬುದೇ ಪರಂಪರೆ. ಹಾಗಾಗಿ ನಾನು ಸಂಸ್ಕೃತಿ ಹಾಗೂ ಪರಂಪರೆಯನ್ನು ಬಹಳ ಗೌರವದಿಂದ ನೋಡುತ್ತೇನೆ. ಒಬ್ಬ ವ್ಯಕ್ತಿಗೆ ಸಂಸ್ಕೃತಿ ತಾಯಿಯಾದರೆ ಪರಂಪರೆಯು ತಂದೆಯಂತೆ. ಹಾಗೆ ನಾನು ಕೂಡ ಸಂಸ್ಕೃತಿ ಹಾಗೂ ಪರಂಪರೆಯನ್ನು ತಂದೆ ತಾಯಿಯರ ಸ್ಥಾನದಲ್ಲಿಟ್ಟು ಬಹಳ ಗೌರವಿಸುತ್ತೇನೆ. ನನ್ನ ಸಂಸ್ಕೃತಿ ಹಾಗೂ ನನ್ನ ಪರಂಪರೆಯು ನನಗೆ ಮಾರ್ಗದರ್ಶಕವಾಗಿದೆ. ಹಾಗಾಗಿ ಈ ನನ್ನ ತಾಯ್ನಾಡಾದ ತುಳುನಾಡಿನ ಸಂಸ್ಕೃತಿ, ಭಾಷೆ, ಆಚರಣೆಗಳು ನನ್ನ ಜೀವನವನ್ನು ಬಹಳ ಪ್ರಭಾವಿಸಿದೆ. ಉದಾಹರಣೆಗೆ, ಇಲ್ಲಿಯ ಆಟಿ ತಿಂಗಳು ಬಂದಾಗ ನಮ್ಮ ಮನೆಯ ಹಿರಿಯರು ಮಾಡುವಂತಹ ಪಾಳೆ ಕಷಾಯ, ಹಾಗೆ ಮೆತ್ತೆಗಂಜಿ. ಎರಡನೆಯದಾಗಿ ದೈವಾರಾಧನೆ, ನಾಗಾರಾಧನೆ. ದೈವಾರಾಧನೆ, ನಾಗಾರಾಧನೆಯು ಪ್ರಕೃತಿ ಹಾಗೂ ಪರಿಸರ ಸಂರಕ್ಷಣೆಯನ್ನು ಪೂಜಿಸುವಂತಹ ಒಂದು ತುಳುನಾಡಿನ ಸಂಪ್ರದಾಯವಾಗಿದೆ. ಮೂರನೆಯದಾಗಿ ಕಂಬಳ. ಈ ಕಂಬಳವು ತುಳುನಾಡಿನ ಜನಪದ ಕ್ರೀಡೆಯಾಗಿದೆ. ಹಾಗಾಗಿ ಇದು ಮನರಂಜನೆಯಲ್ಲ, ಬದಲಾಗಿ ಭೂಮಿ ತಾಯಿಗೆ ಒಂದು ಕೃತಜ್ಞತೆ ಸಲ್ಲಿಸುವಂತಹ ಒಂದು ಸಂಪ್ರದಾಯವಾಗಿದೆ. ನಾಲ್ಕನೆಯದು ಬಂದು ಯಕ್ಷಗಾನ. ಈ ಯಕ್ಷಗಾನವು ತುಳುನಾಡಿನ ಕಲಾ ಪರಂಪರೆ. ಈ ಯಕ್ಷಗಾನದಲ್ಲಿ ಪಾತ್ರಧಾರಿಗಳು, ಅವರ ಶಿಸ್ತು, ಅವರ ಅಭಿನಯವು ನಮ್ಮಲ್ಲಿ ಕಲಾ ಮತ್ತು ಜ್ಞಾನದ ಆರಾಧನೆಯನ್ನು ಮೂಡಿಸುತ್ತದೆ. ಹಾಗೆ ಕೊನೆಯದು ಬಂದು ಮಾತೃಭೂಯ ಪರಂಪರೆ ಪದ್ಧತಿ. ಈ ಮಾತೃಭೂಯ ಪದ್ಧತಿ ಏನೆಂದರೆ, ನಮ್ಮ ಮನೆಯ ಅಜ್ಜಿ ಅಥವಾ ಹಿರಿಯ ಮಹಿಳೆಗೆ ಅವರ ಮಾತಿಗೆ ಹೆಚ್ಚಿನ ಗೌರವವನ್ನು ಕೊಡುವಂಥದ್ದು. ಇದು ನಮ್ಮ ವೈಯಕ್ತಿಕ ಜೀವನದಲ್ಲಿ ಮಹಿಳೆಯರಿಗೆ ಗೌರವವನ್ನು ಕೊಡುವಂಥದ್ದು, ಹಾಗೆ ನಮ್ಮ ಹಿರಿಯರಿಗೆ ಅವರ ಮಾತಿಗೆ ಬೆಲೆ ಕೊಡುವಂಥದ್ದು ಕಲಿಸುತ್ತದೆ. ಇವೆಲ್ಲವೂ ನಾನು ಬೆಳೆದು ಬಂದಂತಹ ಸಂಸ್ಕೃತಿಯ ಪದ್ಧತಿಗಳಾಗಿದೆ. ಹಾಗಾಗಿ ನಾನು ನನ್ನ ಸಂಸ್ಕೃತಿ ಹಾಗೂ ನನ್ನ ಪರಂಪರೆಯು ಒಂದು ಹೂವು ಹಾಗೂ ಅದರ ಪರಿಮಳ ಇದ್ದಾಗೆ. ಒಂದನ್ನು ಬಿಟ್ಟು ಇನ್ನೊಂದಿಲ್ಲ, ಅದೆರಡು ಇದ್ದರೆ ಚೆನ್ನ. ಆದರೆ ಇಂದಿನ ಯುಗದಲ್ಲಿ ಈ ತಂತ್ರಜ್ಞಾನ ಹಾಗೂ ನವೀನ ಆವಿಷ್ಕಾರಗಳಿಂದ ನಮ್ಮ ಈ ಪರಂಪರೆ ಹಾಗೂ ಸಂಸ್ಕೃತಿಗಳ ಮೇಲೆ ಬಹಳ ಪರಿಣಾಮವನ್ನು ಬೀರಿದೆ. ಈ ಮೊಬೈಲ್ ಫೋನ್ ಬಳಕೆ, ನೆಟ್ವರ್ಕ್, ಇಂಟರ್ನೆಟ್, ಸೋಷಿಯಲ್ ಮೀಡಿಯಾ ಇವೆಲ್ಲಗಳಿಂದ ನಮ್ಮ ಸಂಸ್ಕೃತಿ ಜನರು ನಮ್ಮ ಸಂಸ್ಕೃತಿ ಹಾಗೂ ಪರಂಪರೆ ಹಾಗೂ ಅವರ ಭಾಷೆಗಳಿಂದ ದೂರವಾಗುತ್ತಿದ್ದಾರೆ. ಆದ್ದರಿಂದ ನಾವು ನಮ್ಮ ಸಂಸ್ಕೃತಿ ಹಾಗೂ ನಮ್ಮ ಪರಂಪರೆಯ ಮೂಲ್ಯವನ್ನು ರಕ್ಷಿಸಲು ನಾವು ನಮ್ಮ ಮನೆಯಲ್ಲೇ ನಮ್ಮ ಮೂಲ ಭಾಷೆ ಮತ್ತು ನಮ್ಮ ಆಚರಣೆಗಳನ್ನು ಪ್ರೀತಿಯಿಂದ ಪಾಲಿಸಬೇಕಾಗಿದೆ. ಹಾಗೆ ಎರಡನೆಯದಾಗಿ ಮಕ್ಕಳಿಗೆ ಬಾಲ್ಯದಿಂದಲೇ ತಮ್ಮ ಪರಂಪರೆಯ ಮಹತ್ವವನ್ನು ತಿಳಿಸಬೇಕಾಗಿದೆ. ಹಾಗೆ ಮೂರನೆಯದಾಗಿ ಶಾಲೆಯಲ್ಲಿ ಸ್ಥಳೀಯ ಜನಪದ ಕಲೆ, ಆಚರಣೆಗಳನ್ನು ಎಲ್ಲವನ್ನು ಪಾಠದ ಮೂಲಕ ತಿಳಿಸಬೇಕಾಗಿದೆ. ಹಾಗೆ
ಈ ತಂತ್ರಜ್ಞಾನ ಹಾಗೂ ಮೊಬೈಲ್ಗಳಿಂದ ನಮ್ಮ ಮುಂದಿನ ಪೀಳಿಗೆಯವರಿಗೆ ನಮ್ಮ ಸಂಸ್ಕೃತಿ ಹಾಗೂ ಪರಂಪರೆಯ ಹೆಗ್ಗಳಿಕೆಯನ್ನು ಇದರ ಮೂಲಕ ತಲುಪಿಸಬಹುದು. ಆದ್ದರಿಂದ ನಾನು ನನ್ನ ಸಂಸ್ಕೃತಿ ಹಾಗೂ ನನ್ನ ಪರಂಪರೆಗೆ ನಾನು ಬಹಳ ಗೌರವವನ್ನು ನೀಡುತ್ತೇನೆ. ನಾನು ಸಂಸ್ಕೃತಿಯಲ್ಲಿ ಇರಲು ಬಯಸುತ್ತೇನೆ, ಪರಂಪರೆಯಲ್ಲಿ ಸಾಗಲು ಬಯಸುತ್ತೇನೆ. ಧನ್ಯವಾದಗಳು. ಆಶ್ಲೇಷ ಅವರೇ, ನಮ್ಮ ಸ್ಪರ್ಧೆಯಲ್ಲಿ 3 ನಿಮಿಷಗಳ ಕಾಲಾವಕಾಶ, ಆದರೆ ಆಶ್ಲೇಷ ಅವರು ತೆಗೆದುಕೊಂಡಿರುವ ಸಮಯ 6 ನಿಮಿಷ 8 ಸೆಕೆಂಡ್. ಹೌದಾ? ಸೊ ಎನಿವೇಸ್, ನೀವು ಪ್ರಿಪರೇಷನ್ ಮಾಡ್ಕೊಂಡು ಬಂದಿದ್ದೀರಿ ಅಂತ ಹೇಳಿದರೆ ಆ್ಯಂಡ್ ಅದನ್ನು ಪ್ರೆಸೆಂಟ್ ಮಾಡಿದ್ದೀರಿ. ನಮ್ಮ ಜಡ್ಜಸ್ ಕಮೆಂಟ್ಸನ್ನು ನೋಡುವಂತಹ ಸಮಯ. ಆಲ್ವಿಂದಾಂತಿ ಸರ್. ಎಸ್ ಮೇಡಮ್. ಆಶ್ಲೇಷ ಅವರ ಭಾಷಣದ ಚಾಕಚಕ್ಯತೆಗೆ ನಿಮ್ಮ ಒಂದು ಅಭಿಪ್ರಾಯ. ಎಸ್ ಆಶ್ಲೇಷ, ದಸರಾದಲ್ಲಿ ಭಾಗವಹಿಸಿದ್ಯಾ? ಇಲ್ಲ ಸರ್. ಓಕೆ. ನಾಟಕದಲ್ಲಿ ಭಾಗವಹಿಸಿದ್ದೀರಾ? ನಾಟಕ ಯಾವ ಪಾತ್ರ ಕೊಟ್ಟಿದ್ದಾರೆ ನಿಮಗೆ? ನಮಗೆ ಅಂದ್ರೆ ಮೇನ್ ರೋಲ್ ಕೊಟ್ಟಿದ್ರು. ಮೇನ್ ರೋಲ್ ಅಂದ್ರೆ ಯಾವುದು? ನೀಲಿ ಕುದುರೆ ಅಂತ ಇತ್ತು, ಅದರಲ್ಲಿ ಪೀಟರ್ ಪಾತ್ರ ಕೊಟ್ಟಿದ್ರು. ಹೌದಾ? ಯಕ್ಷಗಾನದಲ್ಲಿ ಇದೆಯಾ? ಯಕ್ಷಗಾನದಲ್ಲಿ ಇಲ್ಲ, ಆದರೆ ಇಂಟ್ರೆಸ್ಟ್ ಉಂಟು. ಇನ್ನು ಯಕ್ಷಗಾನಕ್ಕೆ ಹೋದರೆ ಶೂರ್ಪನಖಿಯ ಪಾತ್ರ ತಗೊಳ್ಬೇಕು. ಪೌರಾಣಿಕ ಇದಕ್ಕೆ ಹೋದರೆ ಕಿತ್ತೂರು ರಾಣಿ ಚೆನ್ನಮ್ಮ, ಓನಕ್ಕೆ ಒಬ್ಬವ, ಅದು ತಗೊಳ್ಬೇಕು. ರಾಣಿ ಚೆನ್ನಮ್ಮ ಮಾಡಿದ್ದೇನೆ. ಅದು ಮಾಡಿದ್ದೆ. ಓಕೆ, ಅದು ಗೊತ್ತಾಯ್ತು ನನಗೆ. ಇದು ಮಹಿಷಾಸುರ ಮರ್ದಿನಿ, ಅದು ನಾಟಕ ಅಲ್ಲ ಅಥವಾ ಗೀತರೂಪಕ್ಕೆ ನೀವು ಸೂಕ್ತ ವ್ಯಕ್ತಿ. ಯಾಕೆ ಹೇಳಿ ಅಂತೆ? ನಾನು ಸ್ವಲ್ಪ ಅಗ್ರೆಸಿವ್ ಆಗಿ ಮಾಡ್ತೇನೆ. ನನಗೆ ಅಂದರೆ ಆ ಒಂದು ಅಂದರೆ ಈಗ ನೆಗಡ್ತೀರಿ ನೀವು. ಆ ಅಗ್ರೆಸಿವ್ನೆಸ್ ಒಂದು ಮಾತಿನಲ್ಲಿತ್ತು, ದಾಟಿಯಲ್ಲಿತ್ತು, ಕಣ್ಣಿನಲ್ಲಿತ್ತು. ನಾನು ನೋಡಿದ್ದು ಕೇವಲ ನಿಮ್ಮ ಕಣ್ಣು. ಓಕೆ, ಭಾಳ ನಮ್ಮ ಸಂಸ್ಕೃತಿ ಅಂತ ಹೇಳುವಾಗ ಅಮ್ಮ ಚೆನ್ನಾಗಿ ಮಾಡಿ ಪ್ರಿಪೇರ್ ಮಾಡಿದ್ದಾರೆ. ಎಂಥ ಹೆಸರು ಆ ಡ್ರೆಸ್ಸಿಗೆ? ಆ ಡ್ರೆಸ್ಸಿಗೆ ಹೆಸರು ಎಂಥದ್ದು? ಲಂಗದವಣಿ. ಓಕೆ. ಕೂದಲು ತುಂಬ ಹೂ ಇದೆ, ಕಿವಿಯಲ್ಲಿ ಜುಮ್ಕ ಇದೆ, ಒಂದು ಬಳೆ ಅಲ್ಲಿಯೇ ಇದೆ, ಅದು ಇಲ್ಲಿ ಬಂದು ನಿಂತಿದೆ, ಈ ಕಡೆಯದ್ದು. ಓಕೆ, ಆ ಕಡೆದಲ್ಲ, ಅದು ಸರಿ ಉಂಟು, ಈ ಕಡೆಯದ್ದು. ಓಕೆ, ಏನಿರಲಿ, ನಾನು ನಿಮ್ಮನ್ನು ಡಿಸ್ಟ್ರ್ಯಾಕ್ಟ್ ಮಾಡಿದೆ. ನಮ್ಮ ಮೇಡಮ್ ಹೇಳಿದರು, ನಮಗೆ ಕೊಟ್ಟಂಥ ಟೈಮು 3 ನಿಮಿಷ, ನೀವು ಆದರೆ 6 ನಿಮಿಷ ಅಂತೇಳಿ. 6 ನಿಮಿಷ ಬಿಡಿ, ಅದರ ಮೊದಲು ಬರುವಂಥ ಶಬ್ದ ಆದರೆ. ನಾನು ಲೆಕ್ಕ ಮಾಡಿದ ಪ್ರಕಾರ 21 ಬಾರಿ ಆದರೆ ಉಂಟು. ಸೇಮ್ ವರ್ಡ್ ರಿಪೀಟ್ ಆದರೆ ಉಂಟಲ್ಲ, ಜಡ್ಜಸ್ ಅದನ್ನು ಹಿಡ್ಕೊಳ್ತಾರೆ. ಟೀಚರ್ಸ್ನವರು ಪಾಠ ಮಾಡುವಾಗ ಬಿಕಾಸ್ ಅಂತ ಹೇಳಿದರೆ ಮಕ್ಕಳ ನಡುವೆ ಕಾಂಪಿಟೇಷನ್ ಇರುತ್ತೆ, ಎಷ್ಟು ಸರಿ ಬಿಕಾಸ್ ಹೇಳಿದರು ಅಂತೇಳಿ. ಏನು ಹೇಳಿದ್ರು ಹೋಗುವುದಿಲ್ಲ. ಸೊ ದೀಸ್ ಆರ್ ದ ಮ್ಯಾನರಿಸಮ್ಸ್, ಈ ಮ್ಯಾನರಿಸಮ್ಸ್. ಸೊ ಸಮಯ ಕೊಟ್ಟದ್ದು ಯಾಕಂತ ಹೇಳಿದ್ರೆ ನಾವು ಬಳಸ್ಕೊಳ್ಳಲಿಕ್ಕೆ. ನಿಮ್ಮಲ್ಲಿ ವಿಚಾರ ತುಂಬ ಇದೆ, ನೀವು ತುಂಬ ವಿಚಾರಗಳನ್ನೆಲ್ಲ ಹೇಳಿದಿರಿ, ನಿಮ್ಮ ಸಂಸ್ಕೃತಿಯನ್ನು ಪ್ರೀತಿಸ್ತೀರಿ ಅಂತ ಹೇಳಿದಿರಿ. ಸೊ ಹ್ಯಾವ್ ದ ಸ್ಮೈಲ್. ಅಗ್ರೆಸಿವ್ನೆಸ್ ಎಂಬುದುಂಟಲ್ಲ ನಮ್ಮ ದೇಶ ಈಗ ಕಾಣುವ ದುರಂತ. ನಮ್ಮ ಎಲ್ಲ ನಾಯಕರಲ್ಲಿ, ರಾಜಕೀಯ ನಾಯಕರಲ್ಲಿ, ಧಾರ್ಮಿಕ ನಾಯಕರಲ್ಲಿ, ಸಾಮಾಜಿಕ ಮುಖಂಡರಲ್ಲಿ ನಗುವೇ ಇಲ್ಲ, ಒಂದು ಕೈಂಡ್ನೆಸ್ಸೇ ಇಲ್ಲ. ಏನೋ ಒಂದು ಆವೇಶ ಬಂದಾಗೆ ಮಾತಾಡ್ತಾ ಹಾಗೇನೆ ಅಂತೇಳಿ ಈಗ ಫಿಲ್ಮ್ಸ್ಗಳು ಕೂಡ ಅಗ್ರೆಸಿವೇ ಬರ್ತಾ ಇದೆ. ಸೊ ನಮ್ಮ ದೇಶದ ಸಂಸ್ಕೃತಿ ಅಗ್ರೆಸಿವ್ನೆಸ್ ಅಲ್ಲ. ಓಕೆ, ಅದು ಒಂದು ಬಿಟ್ಟರೆ ಬಹಳ ಚೆನ್ನಾಗಿದೆ. ನೀವು ಸೂಕ್ತವಾಗಿ ಬಂದಿದ್ದೀರಿ. ಡ್ರೆಸ್ಸಿಗೆ ಈ ಸೆಗ್ಮೆಂಟ್ನಲ್ಲಿ ಮಾರ್ಕ್ ಇಲ್ಲ. ಸೊ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಓಕೆ, ಆಶ್ಲೇಷ ಅವರೇ, ಮತ್ತೋರ್ವ ಜಡ್ಜನ್ನು ಕೇಳುವ. ಶ್ರೇಯಸ್ ನಮ್ಮೊಂದಿಗಿದ್ದಾರೆ. ಶ್ರೇಯಸ್. ಹಾಯ್ ಆಶ್ಲೇಷ. ಹಾಯ್ ಸರ್. ನಿಮ್ಮ ಕಂಟೆಂಟಿಗೆ ಫುಲ್ ಮಾರ್ಕ್ ಆಯಿತಾ, ಅದರಲ್ಲಿ ಏನೂ ಡೌಟ್ ಇಲ್ಲ. ಯಾಕಂದರೆ ನೀವು ವೀಣೆಯಿಂದ ಸ್ಟಾರ್ಟ್ ಮಾಡಿದ್ರಿ. ವೀಣೆ ಎಕ್ಸಾಂಪಲ್ ತಗೊಂಡು ಸಂಸ್ಕೃತಿ ಮತ್ತು ಪರಂಪರೆ ಇದರ ಡಿಫ್ರೆನ್ಸನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಂಡ್ರಿ. ಮತ್ತು ಅದರ ಒಂದು ಕಂಟಿನ್ಯೂಟಿ ಏನುಂಟು ಅದರ ಬಗ್ಗೆಯೂ ಹೇಳಿದ್ರಿ. ಮತ್ತು ನನ್ನದು ಅನ್ನುವ ವಿಚಾರಕ್ಕೆ ಬಂದು ನೀವು ದೈವಾರಾಧನೆ ಅದರ ಬಗ್ಗೆ ಮಾತಾಡ್ತಾ ಅದು ಹೇಗೆ ಒಂದು ಪರಿಸರದ ವರ್ಷಿಪ್ ಅನ್ನೋದು ಕೂಡ ಪಾಯಿಂಟ್ ಅಂತ ತಗೊಂಡು ಬಂದರೆ ಅದರಲ್ಲಿ ತುಂಬ ಇಂಪ್ರೆಸಿವ್ ಅದೆಲ್ಲ. ಸೊ ಆ ವಿಷಯದಲ್ಲಿ ಏನೂ ಸಮಸ್ಯೆ ಇಲ್ಲ. ಆದರೆ ಇಲ್ಲಿ ಪುನಃ ನಾವು ಟೈಮಿಗೆ ಬರೋದಂತಾದರೆ ನಮಗೆ 3 ನಿಮಿಷದಲ್ಲಿ ಇದೆಲ್ಲವೂ ಬೇಕಿತ್ತು, 6 ನಿಮಿಷದಲ್ಲಲ್ಲ. ಸೊ ಆ ಒಂದು ಟೈಮ್ ಎಕ್ಸ್ಟೆಂಡ್ ಆಗಿರೋದು ಸ್ವಲ್ಪ ಪ್ರಾಬ್ಲಮೆಟಿಕ್ ಆಗ್ತದೆ. ಯಾಕಂದರೆ 3 ಮಿನಿಟ್ಸಲ್ಲಿ ನೀವು ಎಂತೆಲ್ಲ ಕೊಡ್ಲಿಕ್ಕೆ ಆಗ್ತದೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗ್ತದೆ. ಇನ್ನೊಂದು, ನಿಮ್ಮ ಭಾಷೆ ಏನಿತ್ತು ಅದು ಬಹಳ ಗ್ರಾಂಥಿಕ ಭಾಷೆ ಆಗಿತ್ತು.
ಸೊ ನೀವು ಅದ್ರಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೊಳ್ಬೋದು ಅನ್ಸದೆ. ಯಾಕಂದರೆ ಎಂಬುವುದು ಹೇಳುವ ಬದಲು ಎನ್ನುವುದು ಹೇಳ್ಬೋದು, ಅಥವಾ ಅಂತ ಕೆಲವು ಎಕ್ಸಾಂಪಲ್ಸ್ಗಳು ಇದೆ. ಅಂದರೆ ನೀವು ಯೂಸ್ ಮಾಡ್ಕೊಳ್ಳುವಂಥ ಭಾಷೆಯ ಪ್ರಾಬ್ಲಮ್ ಇದೆ. ಮತ್ತು ಸರ್ ಹೇಳಿದ್ರು ಆದರೆಯನ್ನು ಬಹಳಷ್ಟು ಸಲ ರಿಪೀಟ್ ಮಾಡಿದರೆ, ಅದೇ ರೀತಿ ಹಾಗೆ ಎನ್ನುವ ಶಬ್ದವು ಕೂಡ ಬಹಳಷ್ಟು ಸಲ ರಿಪೀಟ್ ಆಯಿತು. ಸೊ ಇದರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ. ನಿಮ್ಮ ಗ್ರಾಂಥಿಕ ಕನ್ನಡ ಬೇಡ ನಮಗೆ ಭಾಷಣ ಇರೋದ್ರಿಂದ ಅದು ಮಾತಾಡುವ ಭಾಷೆ ಆಗಿರಲಿ, ನಮ್ಮ ಭಾಷೆ ಆಗಿರಲಿ, ಅದೇ ರೀತಿ ವರ್ಡ್ಸ್ಗಳನ್ನು ರಿಪೀಟ್ ಮಾಡಬೇಡಿ. ಮತ್ತು ಎಷ್ಟು ಟೈಮ್ ಕನ್ಸ್ಟೆಂಟ್ ಇದೆ ಅದಕ್ಕೆ ಲಿಮಿಟ್ ಮಾಡಿ. ಇನ್ನೊಂದು, ನಿಮ್ಮ ವಿಷಯಕ್ಕೆ ಬಂದರೆ, ಕೆಳಗೆ ಇತ್ತು ಒಂದ ಮೇಲೆ ಇತ್ತು, ಅದು ಯಾವತ್ತು ಸೆಂಟ್ರಲ್ಲಿ ಇರಲಿಲ್ಲ. ಅಂದರೆ ನೀವು ಒಂದು ಕೆಳಗೆ ನೋಡ್ತಾ ಭಾಳಷ್ಟು ಸಲ ಮಾತಾಡಿದ್ರಿ, ಇಲ್ಲ ಮೇಲೆ ನೋಡ್ತಾ ಮಾತಾಡಿದ್ರಿ. ಸೊ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಉಳಿದದೆಲ್ಲ ನಿಮ್ಮ ಕಂಟೆಂಟ್ ವಿಷಯದಲ್ಲಿ ಬಹಳ ಚೆಂದ ಇತ್ತು. ಥ್ಯಾಂಕ್ ಯು ಸರ್. ಓಕೆ, ಆಶ್ಲೇಷ್ ಅವರೇ ಹೇಗನ್ಸಿತ್ತು? ಕಾಂಪ್ಲಿಮೆಂಟ್ಸ್ ಆ್ಯಂಡ್ ಕಮೆಂಟ್ಸ್ ಎರಡೂ ಕೂಡ ಇತ್ತು ಅಲ್ವಾ? ಸೊ ಈ ಒಂದು ನನ್ನ ಸಂಸ್ಕೃತಿಗೆ ನಿಮ್ಮ ಒಂದು ಲುಕ್ ಕೂಡ ಹಾಗೆ ಇತ್ತು ಅಂತ ಹೇಳುವ ಒಂದು ಕಾಂಪ್ಲಿಮೆಂಟ್ ಕೂಡ ಬಂತು. ಸೊ ಹೇಗನ್ಸಿತ್ತು ನಿಮಗೆ? ಖುಷಿ ಆಯ್ತು, ಆದರೆ ನೆಕ್ಸ್ಟ್ ಟೈಮ್ ಸ್ವಲ್ಪ ನೋಡ್ಕೊಂಡೆಲ್ಲ ಮಾಡಬೇಕಾಗ್ತದೆ. ಸೊ ಇಂಪ್ರೂವ್ ಮಾಡ್ಕೊಳ್ಬೇಕಾಗ್ತದೆ ಅಂತ ಹೇಳೋದನ್ನ ಕಲ್ತ್ರಿ. ಓಕೆ, ಸೊ ನಮ್ಮ ಜಡ್ಜಸ್ ಅವರ ತೀರ್ಮಾನ ಹೇಗಿದೆ ನೋಡೋಣ. ಆಶ್ಲೇಷ, ಎಸ್ ಸರ್. ನಿಮ್ಮನ್ನು ವೆಯ್ಟಿಂಗ್ ಲಿಸ್ಟ್ನಲ್ಲಿ ಇಡ್ತೇವೆ ನಾವು. ಕೊನೆಗೆ ರಿಸಲ್ಟ್ಸ್ ಗೊತ್ತಾಗುತ್ತೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಓಕೆ, ಆಶ್ಲೇಷ್ ಅವರೇ ವೇಟಿಂಗ್ ಲಿಸ್ಟ್ನಲ್ಲಿ ಇದ್ದೀರಾ. ಸೊ ರಿಸಲ್ಟ್ಸನ್ನು ಗೊತ್ತಾದ ಮೇಲೆ ಆದರೂ ಕೂಡ ಆಲ್ ದ ಬೆಸ್ಟ್ ನಿಮಗೆ. ಸೊ ನಿಮ್ಮ ಖುಷಿ ಏನಿದೆ ಅದಾಗಲಿ ಅಂತ ಹೇಳಿ ಹಾರೈಸ್ತೇನೆ. ಓಕೆ, ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ವೀಕ್ಷಕರೇ, ಇವಾಗಲೇ ಇಬ್ಬರು ಸ್ಪರ್ಧಾರ್ಥಿಗಳು ತಮ್ಮ ಮಾತಿನ ಹಣಾಣಿಯನ್ನು ತೋರಿಸಿದ್ದಾರೆ. ಮುಂದಿನ ಸ್ಪರ್ಧಾಳು ಪ್ರತೀತಿ PS. ಪ್ರತೀತಿ ಅವರೇ, ಎಸ್ ಮ್ಯಾಮ್. ಪ್ರೌಢಶಾಲೆ ಹೌದಾ? ಓಕೆ, ಎಲ್ಲಿಂದ ಬಂದಿದ್ದೀರಾ? ಮಂದಾರ್ತಿ ಸ್ಕೂಲ್ KPS ಕೊಕ್ಕರ್ಣೆ. ಓಕೆ, ಸೊ ಆಡಿಷನಿಂದ ನೀವು ಈ ರೌಂಡಿಗೆ ಸೆಲೆಕ್ಟ್ ಆಗಿದ್ದೀರಾ. ಸೊ ಇಲ್ಲಿ ನಿಮಗೆ ನಾವು ಟಾಪಿಕನ್ನು ಕೊಟ್ಟಿದ್ದೇವೆ ಆಲ್ರೆಡಿ, ನನ್ನ ಸಂಸ್ಕೃತಿ ನಮ್ಮ ಪರಂಪರೆ ಅಂತ. ಸೊ ಪ್ರಿಪ್ರೇಷನ್ಸ್ ಹೇಗಿತ್ತು ನಿಮ್ಮದು? ಹಾಂ, ಪ್ರಿಪೇರ್ ಆಗಿ ಬಂದಿದ್ದೀರಾ. ಸೊ ಎನಿವೇಸ್ ಮಾತಾಡಲಿಕ್ಕೆ ರೆಡಿ ಆಗಿದ್ದೀರಾ ನೀವು. ಸೊ ಆಲ್ ದಿ ಬೆಸ್ಟ್ ಪ್ರತೀತಿ. ನಿಮ್ಮ ಮಾತುಗಳಿಗಾಗಿ ನಮ್ಮ ವೇದಿಕೆ ಕಾಯ್ತಾ ಇದೆ ಈಗ. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ವಂದಿಸುತ್ತಾ, ಅಂತರಂಗದ ಸಂಸ್ಕಾರದಲ್ಲಿ ಸಹಸ್ರಾರು ವರ್ಷಗಳ ಸಂಸ್ಕೃತಿಯಲ್ಲಿ ಪರಾಕಾಷ್ಠೆಯನ್ನು ಮುಟ್ಟಿದ ರಾಷ್ಟ್ರವೆಂದರೆ ಅದು ನನ್ನ ಭಾರತ. ಭಾರತ ಬರಿಯ ಮಣ್ಣಿನ ಭೂಮಿಯಲ್ಲ, ಇದು ಭವ್ಯ ಜೀವನದ ದಿವ್ಯ ದೃಷ್ಟಿಯ ಚರಮಸೀಮೆ, ಕ್ರಿಯಾಶಕ್ತಿಯ ಆಡಂಬಲ, ಮನುಕುಲದ ತೀರ್ಥಕ್ಷೇತ್ರ. ಇಂಥ ಪುಣ್ಯ ಭೂಮಿಯಲ್ಲಿ ಜನಿಸಿದ ಮಾನವನಿಗೆ ತನ್ನ ಸಂಸ್ಕೃತಿ ಮತ್ತು ಪರಂಪರೆ ಅವನ ಹೆಗ್ಗುರುತು. ಆದ್ದರಿಂದ ನನ್ನ ಸಂಸ್ಕೃತಿ ನನ್ನ ಬದುಕಿನ ದಿಕ್ಕು ತೋರಿಸುವ ದೀಪದಂತೆ. ಅದು ಕೇವಲ ಸಂಪ್ರದಾಯಗಳ ಸಂಕಲನವಲ್ಲ, ಅದು ನನ್ನ ಜೀವನದ ಮೌಲ್ಯಗಳ ಆಧಾರವಾಗಿದೆ. ಸಂಸ್ಕೃತಿ ಎಂದರೆ ಅದು ಕೇವಲ ಆಚರಣೆ ಮಾತ್ರವಲ್ಲ, ಅದು ನಮ್ಮ ಆತ್ಮದ ಉಸಿರು. ಪರಂಪರೆ ಎಂದರೆ ನಮ್ಮ ಹಿರಿಯರು ಬಿಟ್ಟು ಹೋದಂತಹ ಮೌಲ್ಯಗಳ ಹಾದಿ. ನನ್ನ ಸಂಸ್ಕೃತಿಯ ಮೂಲದಲ್ಲಿ ಅಹಿಂಸೆ, ಸತ್ಯ, ತಾಳ್ಮೆ, ಶ್ರದ್ಧೆ ಎಂಬ ಅಮೂಲ್ಯವಾದ ಮೌಲ್ಯಗಳು ಅಡಗಿವೆ. ನನ್ನ ಪರಂಪರೆ ತಿಳಿಸುತ್ತದೆ ಮಾತೃದೇವೋಭವ, ಪಿತೃದೇವೋಭವ, ಅತಿಥಿ ದೇವೋಭವ, ಆಚಾರ್ಯ ದೇವೋಭವ ಎಂದು. ಇವು ಕೇವಲ ಮಾತುಗಳಲ್ಲ, ಮುತ್ತಿನಂತಹ ಜೀವನದ ತತ್ವಗಳು. ನಮ್ಮ ಭಾರತದ ಸಂಸ್ಕೃತಿ ವಿಶ್ವದ ಅತ್ಯಂತ ಪ್ರಾಚೀನ ಹಾಗೂ ವೈವಿಧ್ಯತೆಯಿಂದ ಕೂಡಿದೆ. ದೀಪಾವಳಿ ಬೆಳಕಿನ ಜಯವನ್ನ ಸಾರುತ್ತದೆ. ಸಂಕ್ರಾಂತಿ ಕೃಷಿಯ ಮಹತ್ವವನ್ನು ತಿಳಿಸುತ್ತದೆ. ರಕ್ಷಾಬಂಧನ ಸಹೋದರ ಸಹೋದರಿಯರ ಪ್ರೀತಿಯ ಬಾಂಧವ್ಯವನ್ನು ತೋರಿಸುತ್ತದೆ. ಇವು ಕೇವಲ ಹಬ್ಬಗಳಲ್ಲ, ಇವು ನಮ್ಮ ಜೀವನದ ಮೌಲ್ಯಗಳ ಪಾಠವಾಗಿದೆ. ಸಂಸ್ಕಾರ, ಸಂಸ್ಕೃತಿ, ಸಂಪ್ರದಾಯಗಳ ಬೀಡು ಎಂದರೆ ಅದು ನಮ್ಮ ಅಜ್ಜಿ ಮನೆ. ನನ್ನ ಪರಂಪರೆ ನನ್ನ ಅಜ್ಜಿಯ ಕಥೆಗಳಲ್ಲಿ ಬಾಳಿದೆ. ನನ್ನ ತಾಯಿಯ ಮಂಗಳಾರತಿ ಹಾಡುಗಳಲ್ಲಿ ಮೊಳಗಿದೆ. ನನ್ನ ತಂದೆಯ ಶ್ರಮದಲ್ಲಿ ಪ್ರತಿಬಿಂಬಿಸಿದೆ. ಉಂಡೇಳುವಾಗ ಇದ್ದರೆ ಖಾಲಿ ಎಲೆ ನಮ್ಮ ಘನ ವ್ಯಕ್ತಿತ್ವಕ್ಕೆ ಬೆಲೆ ಎಂಬ ಹಿರಿಯರ ಮಾತುಗಳು ನಮಗೆ ಅನ್ನದ ಮಹತ್ವವನ್ನು ತಿಳಿಸುತ್ತದೆ. ಕಾಯಕದಲ್ಲೇ ನಾವು ನಮ್ಮ ದೇವರನ್ನ ಕಾಣಬೇಕು ಎಂಬುದು ನನಗೆ ನನ್ನ ಪರಂಪರೆಯಿಂದ ತಿಳಿದು ಬಂದಿದೆ. ಇಂದಿನ ತಂತ್ರಜ್ಞಾನ ಯುಗದಲ್ಲಿ ಒಂದಿಷ್ಟು ನಮ್ಮ ಜೀವನದ ಮೌಲ್ಯಗಳು ಹಿಂದೆ ಹೋಗುತ್ತಿರುವಂಥದ್ದನ್ನು ನಾವು ಗಮನಿಸಬಹುದು. ಆದ್ದರಿಂದ ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಪರಂಪರೆಯನ್ನು ಕೇವಲ ಪುಸ್ತಕಗಳಲ್ಲಿ ಉಳಿಸದೆ ನಿತ್ಯ ನಡವಳಿಕೆಯಲ್ಲಿ ಅಳವಡಿಸಿಕೊಂಡು ಜೀವನದುದ್ದಕ್ಕೂ ಅನುಸರಿಸಬೇಕು. ಒಟ್ಟಿನಲ್ಲಿ ಹೇಳಬೇಕಾದ್ರೆ, ಮೊಸರಿಲ್ಲದ ಊಟ, ಕೆಸರಿಲ್ಲದ ಗದ್ದೆ, ಸಂಸ್ಕಾರವಿಲ್ಲದವನ ಬಾಳು ಬೇಸಿಗೆಯ ಬಿಸಿಲು ಕಾದಂತೆ ಸರ್ವಜ್ಞ ಎಂಬ ಸರ್ವಜ್ಞನ ನುಡಿಯಲ್ಲಿ ತಿಳಿಸಿರುವಂತೆ
ಸಂಸ್ಕೃತಿ, ಸಂಪ್ರದಾಯ, ಪರಂಪರೆ ಎನ್ನುವಂಥದ್ದು ಒಂದು ದೀಪ. ಆ ದೀಪದ ಬೆಳಕಿನಿಂದ ನಮ್ಮ ಬಾಳನ್ನು ಬೆಳಗಿಸೋಣ. ಆದ್ದರಿಂದ ನಾನು ಸಂಸ್ಕೃತಿ ಎಂಬ ಗಂಗೆಯಲ್ಲಿ ತೇಲುವಂಥ ಒಂದು ಚಿಕ್ಕ ಹನಿ. ನನ್ನ ಸಂಸ್ಕೃತಿ ಮತ್ತು ಪರಂಪರೆಯನ್ನು ರಕ್ಷಿಸುವುದು ನನ್ನ ಆದ್ಯ ಕರ್ತವ್ಯ ಎಂದು ಹೇಳುತ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮ ನೀಡುತ್ತೇನೆ. ಧನ್ಯವಾದಗಳು. ಪ್ರತೀತಿ, ನೀವೇ ಮಾತಾಡಿದ್ದೆ ಇಷ್ಟೊತ್ತು. ವಾಯ್ಸ್ ಭಯಂಕರ ಇತ್ತು ಮಾರೆ. ಓಕೆ, ಸೊ ಎನಿವೇಸ್ ಪ್ರಿಪರೇಷನ್ಸು ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಬಂದಿದ್ದೀರಿ ಹೇಳುವ ಕಾನ್ಫಿಡೆನ್ಸಲ್ಲಿ ಮಾತಾಡಿದ್ರಿ. ನೋಡೋಣ ನಮ್ಮ ಜಡ್ಜಸ್ ಯಾವ ರೀತಿಯಲ್ಲಿ ಕಮೆಂಟ್ಸ್ ಆ್ಯಂಡ್ ಕಾಂಪ್ಲಿಮೆಂಟ್ಸ್ ಕೊಡ್ತಾರೆ ಅಂತ. ಶ್ರೇಯಸ್ ಕೋಟ್ಯಾನ್ ಸರ್. ಹಾಯ್ ಪ್ರತೀತಿ. ಹಾಯ್ ಸರ್. ನಿಮ್ಮ ವಾಯ್ಸ್ ಯಾಕದು ಚೇಂಜ್ ಆಗೋದು? ನೀವು ಈಗ ನ್ಯಾಚುರಲ್ ಆಗಿ ಮಾತಾಡ್ತಿದ್ದೀರಿ, ಅದು ಆಗ ಮಾತಾಡುವಾಗ ಫುಲ್ ಅಗ್ರೆಸಿವ್ ಮೋಡಿಗೆ ಹೋಯ್ತು. ಯಾರಾದ್ರೂ ಹೇಳಿದ್ರಾ ಹಾಗೆ ಅದೇ ರೀತಿ ಮಾತಾಡಬೇಕು ಅಲ್ವಾ ಸ್ಪೀಚ್ ಅಂತ ವಿನ್ ಆಗಲಿಕ್ಕಿದ್ರೆ ಅದಕ್ಕೆ ತುಂಬ ಎಕ್ಸ್ಟ್ರಾ ಹಾಕಿ ಏನೋ ಎಕ್ಸ್ಟ್ರಾ ಮಾಡಬೇಕು ಅಂತ ಯಾರಾದರೂ ಹೇಳಿದ್ರಾ? ಇಲ್ಲ ಸರ್. ಮತ್ತೆ ಅದು ಯಾಕೆ ಅದು ಚೇಂಜ್ ಆಗ್ತಾ ಉಂಟು? ಓಕೆ, ಸೊ ನೀವು ಕೆಲವೆಲ್ಲ ಯೂಸ್ ಮಾಡಿದಿರಿ ನಿಮ್ಮ ಸ್ಪೀಚ್ಗಳಲ್ಲಿ. ಸ್ಪೀಚ್ ಯಾರು ಬರ್ದದ್ದು? ನೀವೇ ಬರ್ದದ್ದಾ? ನಾನೇ ಪ್ರಿಪೇರ್ ಮಾಡಿ. ಓಕೆ, ಸೊ ನೀವು ಅಲ್ಲಿ ಮೆನ್ಷನ್ ಮಾಡುವಾಗ ನನ್ನ ಅಜ್ಜಿ ಹೇಳಿದ ಕತೆಗಳಲ್ಲಿ ಸಂಸ್ಕೃತಿ ಇದೆ ಅಂತ ಹೇಳಿದ್ರಿ. ಯಾವುದಾದ್ರು ಒಂದು ಎಕ್ಸಾಂಪಲ್ ಕೊಡ್ಬೋದಾ? ಕಥೆಯಲ್ಲ ಯಾವ ಕಥೆಯಲ್ಲಿ ಏನು ಸಂಸ್ಕೃತಿ ನಿಮ್ಗೆ ಅನಿಸಿತ್ತು ಅಂತ ಹೇಳಿ. ಅಂದ್ರೆ ಮಹಾಭಾರತ, ರಾಮಾಯಣ ಕಥೆಗಳಲ್ಲಿ ಸಂಸ್ಕೃತಿ ಮತ್ತೆ ಪರಂಪರೆ ಅದ್ರ ಬಗ್ಗೆ. ಅಂದರೆ ಏನಾಗ್ತದೆ ಅಂತ ಹೇಳಿದ್ರೆ, ನೀವು ಯೂಸ್ ಮಾಡುವಂಥ ಟರ್ಮ್ಸ್ಗಳು ಭಾಳಷ್ಟು ಬಾರಿ ಈಗ ಇದು ಪ್ರೌಢ ಲೆವೆಲ್ನ ಕಾಂಪಿಟೇಷನ್, ಸೊ ಒಂದು ಆ ಲೆವೆಲ್ನಲ್ಲದಿದ್ದರೆ ತುಂಬ ಒಳ್ಳೆಯದು ಅಂತ ಅನಿಸ್ತದೆ. ಇದು ಸ್ವಲ್ಪ ಎಕ್ಸ್ಟ್ರೀಮ್ ಹೋದಾಗೆ ಉಂಟಲ್ಲ, ನಮಗೆ ಅಂದರೆ ಡೌಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದೆಲ್ಲ ನಿಮಗೆ ಗೊತ್ತುಂಟಾ, ನೀವು ಹೇಳುವಂಥ ಶಬ್ದಗಳ ಪ್ರಯೋಗ ಗೊತ್ತುಂಟಾ ಅಂತ ಹೇಳಿ ಡೌಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಂದರೆ ಅಲ್ಲಿಗೆ ಅದು ಆರ್ಟಿಫಿಷಿಯಲ್ ಆಗಿಬಿಡ್ತದೆ. ನಿಮ್ಮ ಕಂಟೆಂಟು, ನಿಮ್ಮ ವಾಯ್ಸು ಎಲ್ಲವೂ ಕೂಡ ನಮಗೊಂದು ಪ್ರಿಪೇರ್ ಮಾಡಿಕೊಂಡು 3 ನಿಮಿಷಕ್ಕೆ ಬಂದು ಮಾತಾಡಿದಾಗೆ ಅನಿಸ್ಬಾರ್ದು ಯಾವತ್ತೂ ಕೂಡ. ಸೊ ಆ ರೀತಿ ಅನಿಸಿದಾಗ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಯಾಕಂದ್ರೆ ನಿಮ್ಮ ಕಾನ್ಫಿಡೆನ್ಸ್ ನೆಕ್ಸ್ಟ್ ಲೆವೆಲಲ್ಲಿದೆ. ಆ ಕಾನ್ಫಿಡೆನ್ಸ್ ಒಟ್ಟಿಗೆ ನಾವು ಸ್ಪೀಚಿನ ಸಿಂಪ್ಲಿಸಿಟಿಯನ್ನು ಕೂಡ ಇನ್ವಾಲ್ವ್ ಮಾಡ್ಕೊಳ್ಳುವ. ಸೊ ತುಂಬ ಕಾಂಪ್ಲೆಕ್ಸ್ ಮಾಡ್ಕೊಳ್ಳೋದು ಬೇಡ, ಎಲ್ಲ ಅಗ್ರೆಸಿವ್ ಆಗಿ ಅಥವಾ ತುಂಬ ಕಷ್ಟದ ಶಬ್ದಗಳು. ಸ್ಪೀಚಿನ ಮೊದಲ ಉದ್ದೇಶವೇ ಮುಂದಿರುವವರಿಗೆ ಅರ್ಥ ಆಗಬೇಕು, ಅದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅಲ್ವಾ. ಸೊ ಹಾಗಾಗಿ ಕಾಂಪ್ಲೆಕ್ಸ್ ಮಾಡಿದ್ರೆ ನೀನು ಇನ್ನೂ ಸ್ವಲ್ಪ ಸಿಂಪಲ್ ಆಗಿ ಇಡ್ಲಿಕ್ಕೆ ಟ್ರೈ ಮಾಡುವ. ಓಕೆ, ಥ್ಯಾಂಕ್ ಯು. ಹಾಗೆ ನಮ್ಮೊಂದಿಗಿದ್ದಾರೆ ಆಲ್ವಿನ್ ದಂತಿ ಸರ್. ಸರ್, ಕಮೆಂಟ್ಸ್ ಆ್ಯಂಡ್ ಕಾಂಪ್ಲಿಮೆಂಟ್ಸ್ಗೋಸ್ಕರ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದಾವೆ. ಎಸ್, ನಿಮ್ಮ ಹೆಸರು ಪ್ರತೀತಿ. ಪ್ರತೀತಿ PS. ಪ್ರತೀತಿಯಲ್ಲೇ ಸಂಸ್ಕೃತಿ ಪರಂಪರೆ ಇದೆ ಅಲ್ವಾ? ಹೌದು. ಪ್ರತೀತಿ ಅಂದರೆ ಏನು? ಹಿಂದಿನಿಂದದ್ದು ಮುಂದುವರಿಸುವಂಥದ್ದು ಅಂತ ಹೇಳಿ. ಸೊ ಸರ್ ಹೇಳಿದ್ದಾರೆ, ಭಾಷಣ ಅಂತ ಹೇಳುವಾಗ ಅದು ಏನು ಮೈ ಮೇಲೆ ಆವೇಶ ಬಂದಾಗೆ ಆಗುತ್ತೆ. ಸೊ ಅದು ಬರಬಾರದು. ಹೀಗೆ ನೀವು ಹೇಗಿದ್ದೀರಿ ಹಾಗೆ ಮಾತಾಡಬೇಕು. ಸೊ ಇಂಗ್ಲೀಷ್ನಲ್ಲಿ ಸ್ಪೀಚ್ ಅಂತ ಇದೆ ಮತ್ತು ಎಲೊಕೇಶನ್ ಅಂತ ಇದೆ. ನಮಗೆ ಬೇಕಾಗಿರುವುದು ಎಲೊಕೇಶನ್, ಪ್ರವಚನ ಬೇಡ, ಭಾಷಣ ಬೇಕು. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಪ್ರವಚನ ಕೊಡುವವರು ಇರೋದು. ಒನ್ ಹೂ ಪ್ರೀಚಸ್ ವಿಲ್ ನಾಟ್ ಪ್ರಾಕ್ಟೀಸ್, ಒನ್ ಹೂ ಪ್ರಾಕ್ಟೀಸಸ್ ವಿಲ್ ನಾಟ್ ಪ್ರೀಚ್. ಸೊ ಹೀಗಿರುವಾಗ ನೀವು ಭಾಷಣ ಬಹಳ ಅದ್ಭುತವಾಗಿ ಪ್ರಿಪೇರ್ ಮಾಡಿದ್ದೀರಿ, ನೀವೇ ಮಾಡಿದ್ದೀರಿ ಅಂತ ಹೇಳಿದ್ದೀರಿ. ಮತ್ತು ಮಂದಾರತಿಯವರೆಲ್ಲ ಸತ್ಯವೇ ಹೇಳೋದು, 5-6 ಯಕ್ಷಗಾನ ಮೇಳಗಳುಂಟು ಅಲ್ವಾ? ನೀವು ಎಲ್ಲಿಯಾದರೂ ಪಾತ್ರ ಮಾಡಿದ್ದೀರಿ ಯಕ್ಷಗಾನದಲ್ಲಿ? ನೋಡಿದ್ದೀರಾ? ಕ್ಷೇತ್ರ ಮಹಾತ್ಮೆ. ಸರಿ, ದೊಡ್ಡ ದೊಡ್ಡ ಶಬ್ದಗಳು ಅದು ತಲೆಯ ಮೇಲಿಂದ ಹೋಗ್ತದೆ. ನಿಮಗೀಗ 6 ಸಬ್ಜೆಕ್ಟ್ ಇದೆ ಅಲ್ವಾ? ಎಷ್ಟನೇ ಕ್ಲಾಸ್ನಲ್ಲಿ ನೀವು? 9th ಇದ್ದೀರಿ. ಎಲ್ಲ 6 ಟೀಚರ್ಸ್ಗಳ ಸಬ್ಜೆಕ್ಟ್ ಅರ್ಥ ಆಗುತ್ತಾ? ಎಲ್ಲ 6 ಅಂದರೆ ನಿಮ್ಮ ಲೆವೆಲ್ಗೆ ಅವರು ಟೀಚ್ ಮಾಡ್ತಾರಾ? ಕೆಲವರು ಸ್ವಲ್ಪ ಮೇಲಿಂದ ಹೋಗ್ತಾರೆ, ಕೆಲವರು ಸ್ವಲ್ಪ ಕೆಳಗಿಂದ ಹೋಗ್ತಾರೆ. ನಮ್ಮ ಲೆವೆಲಿಗೆ ಟೀಚ್ ಮಾಡ್ತಾರೆ. ನಿಮ್ಮ ಲೆವೆಲಿಗೆ ಟೀಚ್ ಮಾಡ್ತಾರೆ. ಸೊ ಯು ಆರ್ ಲಕ್ಕಿ. ಸೊ ನನಗೆ ಇರುವಾಗ 2 ಲೆಕ್ಚರರ್ಸ್ ಇದ್ದರು, ಅದು ತಲೆ ಮೇಲಿಂದ ಹೋಗ್ತದ್ದು. ಅಂದರೆ ದೊಡ್ಡ ದೊಡ್ಡ ಶಬ್ದಗಳು. ಈ ದೊಡ್ಡ ದೊಡ್ಡ ಶಬ್ದಗಳನ್ನು ಬಳಸ್ಕೊಳ್ಳುವಾಗ ಸ್ಪೀಚ್ ವಾಸ್ ವಂಡರ್ಫುಲ್, ಅದಕ್ಕೆ ಫುಲ್ 100/100 ಮಾರ್ಕ್. ನಾವು ಬಳಸ್ಕೊಳ್ಳುವಾಗ ಯಾವ ಮಟ್ಟದವರೆಗೆ ನಾವು ಮಾತಾಡ್ತೇವೆ ನೋಡಿ, ಆ ಮಟ್ಟದ ರೀತಿಯಲ್ಲಿ ಮಾತನಾಡಿದರೆ ನಿಮ್ಮನ್ನು ಹೆಚ್ಚು ಕೇಳ್ತಾರೆ. ಇಲ್ಲದಿದ್ದರೆ ಅವರ ಕೈಯಲ್ಲಿ ಮೊಬೈಲ್ ಇರ್ತದೆ, ಅವರು ವಾಟ್ಸಪ್ನಲ್ಲಿ ಇರ್ತಾರೆ, ಮತ್ತೆ ಎಲ್ಲಿಯೂ ಇರ್ತಾರೆ, ಇದು ನನ್ನ ಲೆವೆಲ್ನದ್ದಲ್ಲ ಅಂತ ಹೇಳಿ. ಓಕೆ, ಸೊ ಅದೊಂದು ಬಿಟ್ಟರೆ ಸಿಂಪ್ಲಿಫೈ ಅಂತ ಮಾಡಿದರೆ ವಂಡರ್ಫುಲ್ ಸ್ಪೀಚ್. ಮತ್ತು ಒಂದು ಸ್ವಲ್ಪ ಸ್ಮೈಲ್ ತನ್ನಿ. ಎಂತ ಅಲ್ಲ, ಯು ಆರ್ ನಾಟ್ ಕಂಪ್ಲೀಟ್ಲಿ ಡ್ರೆಸ್ಡ್ ಅಪ್ ಅಂಟಿಲ್ ಆ್ಯಂಡ್ ಅನ್ಲೆಸ್ ಯು ವೇರ್ ದ ಸ್ಮೈಲ್ ಆನ್ ಯುವರ್ ಫೇಸ್. ನೀವು ಎಷ್ಟೇ ಒಳ್ಳೆಯ ಡ್ರೆಸ್ ಹಾಕಿ, ನಮ್ಮ ಸ್ನೇಹ ಮೇಡಮ್ನಾಗಿ ಕಿವಿಯದು ಅದು ಇದು ಎಲ್ಲ ತುಂಬ ಇದ್ರು ಕೊಡು, ಮುಖದಲ್ಲಿ ಸ್ಮೈಲ್ ಅದಿದ್ದರೆ ಟೋಟಲ್ ವೇಸ್ಟ್. ಸೊ ಈಗ ನೆಗಡ್ತಿದ್ದೀರಿ ನೀವು, ನೆಗಡುವಾಗ 2 ಡಿಂಪಲ್ ಬೀಳುತ್ತೆ ನೋಡಿ. ಅದು ಸ್ಪೀಚ್ನಲ್ಲಿ ಬಂದಿದ್ದರೆ ಅಯ್ಯೋ ಅಂತೇಳಿ ಕೇಳಬೇಕಿತ್ತು. ಸೊ
ಆಲ್ ದಿ ಬೆಸ್ಟ್ ನಿಮ್ಮ ಮುಂದಿನ ರೌಂಡಿಗೆ ಅಂತ ಹೇಳ್ಕೊಳ್ಳುತ್ತಾ, ಮತ್ತು ನಿಮ್ಮ ಭವಿಷ್ಯಕ್ಕೂ ಕೂಡ ಒಳ್ಳೆಯ ಫ್ಯೂಚರ್ ಇದೆ ನಿಮಗೆ. ಭಾಷಣವನ್ನೇ ಮುಂದುವರಿಸಿ, ಉಳಿದನ್ನು ಕೂಡ ಕೈ ಬಿಡಬೇಡಿ. ಓಕೆ, ಥ್ಯಾಂಕ್ ಯು. ಓಕೆ, ಪ್ರತೀತಿ ಅವರೇ, ಜಡ್ಜಸ್ ಕಮೆಂಟ್ಸ್ ಆ್ಯಂಡ್ ಕಾಂಪ್ಲಿಮೆಂಟ್ಸ್ ನೋಡಿದ್ದೀರಾ? ಸೊ ಹೇಗನ್ನಿಸ್ತಾ ಇದೆ ನಿಮಗೆ? ಇನ್ನೂ ಇಂಪ್ರೂವ್ ಮಾಡ್ಕೊಳ್ತೀನಿ. ಇನ್ನೂ ಇಂಪ್ರೂವ್ ಮಾಡ್ಕೊಳ್ತೀರಿ, ಬಟ್ ನನಗೆ ಅದೇ ಟೋನಲ್ಲಿ ಹೇಳ್ತೀರಾ? ನೀವು ಆವಾಗ ಹೇಳಿದ್ರಲ್ಲ, ಭಾಷಣ ಮಾಡುವಾಗ ಒಂದು ಟೋನ್ ಬಂತಲ್ಲ ನಿಮ್ಮದು, ಅದೇ ಟೋನಲ್ಲಿ ಹೇಳ್ತೀರಾ? ಭಯಂಕರ ದಿಟ್ಟತನದ ಒಂದು ಟೋನ್ ಇತ್ತಲ್ವಾ ಆವಾಗ? ಹೌದು. ಹೇಗೆ ಹೇಳ್ತೀರಾ ನೀವು? ಇನ್ನೂ ಇಂಪ್ರೂವ್ ಮಾಡ್ಕೊಳ್ತೇನೆ ಹೇಳೋದನ್ನ ಹೇಗೆ ಹೇಳ್ತೀರಾ? ಇನ್ನೂ ಇಂಪ್ರೂವ್ ಮಾಡ್ಕೊಳ್ತೇನೆ. ನೋಡಿ, ಇದೇ ಅಲ್ವಾ ಆವಾಗ ಬಂದ ಟೋನೇ ಬೇರೆ, ಈಗ ನಾರ್ಮಲ್ ಆಗಿ ಮಾತಾಡ್ತಾ ಇರುವ ಟೋನೇ ಬೇರೆ. ಬಟ್ ಎನಿವೇಸ್, ನಿಮ್ಮ ತೀರ್ಪುಗಾರರು ತಮ್ಮ ತೀರ್ಮಾನವನ್ನು ಯಾವ ರೀತಿಯಲ್ಲಿ ಕೊಟ್ಟಿದ್ದಾರೆ ನೋಡೋಣ. ಸೊ ನಾವು ಈಗ ನಿಮ್ಮನ್ನು ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಮಾಡ್ತಾ ಇದ್ದೇವೆ. ಕಂಗ್ರ್ಯಾಚುಲೇಷನ್ಸ್. ಬಟ್ ಏನೆಲ್ಲ ಕಮೆಂಟ್ಸ್ ಕೊಟ್ಟಿದ್ದೇವೆ ಅದನ್ನೆಲ್ಲವನ್ನು ಕೂಡ ನೆನಪಿನಲ್ಲಿ ಇಟ್ಕೊಳ್ಳಿ, ಮತ್ತು ಅದು ರಿಪೀಟ್ ಆಗದಾಗೆ ನೋಡ್ಕೊಳ್ಳಿ. ಓಕೆ, ಕಂಗ್ರ್ಯಾಚುಲೇಷನ್ಸ್, ಸೆಲೆಕ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್ ಪ್ರತೀತಿ. ಹೇಗನ್ನಿಸ್ತಾ ಇದೆ ಈಗ? ಈಗ ಖುಷಿ ಆಗ್ತದೆ. ಈಗ ಖುಷಿ ಆಗ್ತಿದೆ. ಸೊ ಖುಷಿಯಲ್ಲಿ ಸಹ ವಾಯ್ಸ್ ಚೇಂಜ್ ಆಗ್ತದೆ ನಿಮ್ಮದು? ಇಲ್ಲ, ನಗಾಡ್ತಾ ಇದ್ದೀರಾ ನೋಡಿ. ಸೊ ಆ ನಗುಗೋಸ್ಕರ ನಮ್ಮ ತೀರ್ಪುಗಾರರು ನಿಮ್ಮನ್ನು ಕೇಳಿದ್ದದು. ಓಕೆ, ಎನಿವೇಸ್, ನೆಕ್ಸ್ಟ್ ರೌಂಡಿಗೆ ಒಳ್ಳೆ ರೀತಿಯಲ್ಲಿ ಪ್ರಿಪ್ರೇಷನ್ಸನ್ನು ಮಾಡ್ಕೊಂಡು ಬನ್ನಿ. ಕಂಗ್ರ್ಯಾಚುಲೇಷನ್ಸ್, ಅದರೊಟ್ಟಿಗೆ ಆಲ್ ದ ವೆರಿ ಬೆಸ್ಟ್ ಕೂಡ. ಥ್ಯಾಂಕ್ ಯು ಮ್ಯಾಮ್. ವೀಕ್ಷಕರೇ, ಪ್ರತೀತಿ PS ಅವರು ನೇರವಾಗಿ ಮುಂದಿನ ಸುತ್ತಿಗೆ ಆಯ್ಕೆಯಾಗಿದ್ದಾರೆ. ಇದೀಗ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿಯಲ್ಲೊಂದು ಪುಟ್ಟ ವಿರಾಮ.